ಸುಖದ ಆಟ ಅಂದ್ರೆ ಫೋರ್ಪ್ಲೇ ಹೆಣ್ಣಿನ ಉತ್ತುಂಗ ಸುಖಕ್ಕೆ ಕೀಲಿಕೈ. ಧ್ರುವನಿಗೆ ಈಗ ಕಾಮಸೂತ್ರದ ಮಹತ್ವ ಅರ್ಥವಾಗ್ತಾ ಇತ್ತು. ಅವನೀಗ ನಿಧಾನವಾಗಿ ಪರಿಪೂರ್ಣ ಸೆಕ್ಸ್ಗೆ ಸಂಬಂಧಿಸಿದ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಪ್ರಾರಂಭ ಮಾಡಿದ್ದ. ಆದ್ರೆ ಸದ್ಯಕ್ಕೆ ಅವನಲ್ಲಿ ಫೋರ್ಪ್ಲೇ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಬಯಕೆ ಹೆಚ್ಚಾಗಿತ್ತು. ಫೋರ್ಪ್ಲೇಗೆ ನಮ್ಮ ಸೆಕ್ಸುವಲ್ ಲೈಫ್ನಲ್ಲಿ ಯಾವ ಮತ್ತು ಎಷ್ಟು ದೊಡ್ಡ ಪಾತ್ರ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕೆ ಅವನ ಮನಸ್ಸು ಚಡಪಡಿಸ್ತಾ ಇತ್ತು. ನೋಡು ಧ್ರುವ, ನಿನಗೆ ಗೊತ್ತಿರೋ ಹಾಗೆ ಯಾವುದೇ ಕೆಲ್ಸವನ್ನ ಮಾಡೋದಕ್ಕೂ ಮೊದ್ಲು ನಾವು ಅದಕ್ಕೆ ಸೂಕ್ತ ತಯಾರಿ ಮಾಡ್ಕೋಬೇಕು. ಯಾಕಂದ್ರೆ ನಮ್ ಕೆಲ್ಸದ ಯಶಸ್ಸು ನಾವ್ ಮಾಡ್ಕೊಳ್ಳೋ ತಯಾರಿ ಅಂದ್ರೆ ಸಿದ್ಧತೆ ಮೇಲೆ ನಿಂತಿರುತ್ತೆ. ಅದೇ ರೀತಿ ಪ್ರೀತಿಯನ್ನ ವ್ಯಕ್ತಪಡಿಸುವಾಗ್ಲೂ ನಾವು ಒಂದಿಷ್ಟು ತಯಾರಿಯನ್ನ ಮಾಡ್ಕೊಳ್ಬೇಕಾಗತ್ತೆ ಅಲ್ವಾ? ಆದ್ರೆ ಲೈಂಗಿಕ ಮಿಲನದ ಈ ಪಯಣದಲ್ಲಿ ಪ್ರೇಮಿಗಳಿಬ್ರು ಯಾವ ಕೆಲ್ಸದ ತಯಾರಿ ಮಾಡ್ಕೋಬೇಕು ಅಂತ ನನ್ಗರ್ಥ ಆಗ್ತಿಲ್ಲ. ನೀವು ಹೇಳೋ ಪ್ರಕಾರ ಆ ಕೆಲ್ಸದಿಂದ ಪ್ರೇಮಿಗಳಿಬ್ರಿಗೂ ಸಂಪೂರ್ಣ ಆನಂದ, ಮಿಲನದ ಖುಷಿ ಸಿಗುತ್ತೆ. ಹಾಗಿದ್ರೆ ಅದಕ್ಕೋಸ್ಕರ ನಾವ್ ಏನ್ ತಯಾರಿ ಮಾಡ್ಕೋಬೇಕು? ತಯಾರಿ ಎಲ್ಲದಕ್ಕೂ ಮುಖ್ಯ ಧ್ರುವ, ಅದನ್ನ ಮರಿಬೇಡ. ಕಾಮಸೂತ್ರದಲ್ಲಿ ಸುಖದ ಆಟ ಅಂದ್ರೆ ಫೋರ್ಪ್ಲೇಗೆ ಬಹಳ ಮಹತ್ವ ಕೊಡಲಾಗಿದೆ. ಫೋರ್ಪ್ಲೇ ಲೈಂಗಿಕ ಸಂಪರ್ಕದ ಪರಮೋಚ್ಚ ಸುಖವನ್ನು ತಲುಪುವ ರಹದಾರಿ ಇದ್ದ ಹಾಗೆ. ಅದ್ರಲ್ಲೂ ಮುಖ್ಯವಾಗಿ ನಿಮ್ಮ ಮಹಿಳಾ ಸಂಗಾತಿಗೆ ಲೈಂಗಿಕ ಮಿಲನದ ಅನುಭವ, ಪರಿಪೂರ್ಣ ಭಾವ ಮತ್ತು ಪ್ಲೆಜರ್ ನೀಡೋದಕ್ಕೆ ಈ ಫೋರ್ಪ್ಲೇ ಅತ್ಯಂತ ಅಗತ್ಯ. ಹಾಗಾಗಿ ಸೆಕ್ಷುವಲ್ ಇಂಟರ್ಕೋರ್ಸ್ಗೂ ಮುಂಚೆ ನಿಮ್ಮ ಸಂಗಾತಿ ಪರಿಪೂರ್ಣವಾಗಿ ಉತ್ತೇಜಿತಳಾಗ್ಬೇಕು, ಅಂದ್ರೆ ಅರೋಸ್ ಆಗ್ಬೇಕು ಅನ್ನೋ ಆಸೆ ನಿಮ್ಗಿದ್ರೆ ಈ ಫೋರ್ಪ್ಲೇ ಮಾಡೋದನ್ನ ಕಲೀರಿ. ಆದ್ರೆ ಈ ಫೋರ್ಪ್ಲೇ ನೀವ್ ಹೇಳ್ದಾಗೆ ಒಂದು ದೊಡ್ಡ ಕೆಲ್ಸ ಅಲ್ಲ ಅಲ್ವಾ ಇಷ್ಟದೇವಿ? ಅದು ನಾವು ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋ ಒಂದು ಮೆಥಡ್ ಅಷ್ಟೇ ತಾನೇ? ನೀನ್ ಹೇಳಿದ್ದು ಸರಿನೇ. ಆದ್ರೆ ಯಾವ್ದಾದ್ರೂ ಒಂದ್ ಕೆಲ್ಸನ ಸರಿಯಾಗ್ ಮಾಡ್ಬೇಕು ಅಂದ್ರೆ ಅದಕ್ಕೊಂದು ಉತ್ತಮ ಆರಂಭ ಬೇಕು ಅಂತಾರಲ್ಲ, ಹಾಗೇನೇ ಈ ಫೋರ್ಪ್ಲೇ. ಲೈಂಗಿಕ ಮಿಲನ ಪ್ರಕ್ರಿಯೆಯಲ್ಲಿ ಇದು ಅತ್ಯಂತ ದೊಡ್ಡ ಪಾತ್ರ ವಹಿಸುತ್ತೆ. ಅದೂ ಅಲ್ದೆ ಒಂದು ಮಹಿಳೆಗೆ ಪರಿಪೂರ್ಣ ಸುಖ ಸಿಗ್ಬೇಕು ಅಂದ್ರೆ ಅದಕ್ಕೆ ಫೋರ್ಪ್ಲೇ ತುಂಬಾ ಮುಖ್ಯ. ಯಾಕಂದ್ರೆ ನಾನ್ ಆಗ್ಲೇ ಹೇಳ್ದಾಗೆ ಪುರುಷರಿಗೆ ಸೆಕ್ಸ್ ಒಂದು ಫಿಸಿಕಲಿ ಪ್ಲೆಜರಬಲ್ ಆಕ್ಟಿವಿಟಿ ಅಷ್ಟೇ ಆಗಿರಬಹುದು. ಆದ್ರೆ ಒಬ್ಬ ಮಹಿಳೆಗೆ ಇದು ಒಂದು ಫಿಸಿಕಲ್, ಸೈಕೊಲಾಜಿಕಲ್ ಮತ್ತು ಸ್ಪಿರಿಚುವಲ್ ಪ್ಲೆಜರ್ ಕೊಡುವ ಸಾಧನ. ಹೀಗಾಗಿನೇ ಹೊಸ ಜೋಡಿಗಳು ಸಂಭೋಗದ ಬಗ್ಗೆ ಅತ್ಯಂತ ಹೆಚ್ಚು ಉತ್ಸುಕರಾಗಿರ್ತಾರೆ. ಅದ್ರ ಜೊತೆಗೇನೆ ಅದ್ರ ಬಗ್ಗೆ ಹೆಚ್ಚು ಆತಂಕ ಕೂಡ ಹೊಂದಿರ್ತಾರೆ. ನೀವು ಸರಿಯಾಗಿ ಹೇಳಿದ್ರಿ. ನನ್ಗೆ ಯಾವಾಗ್ಲೂ ಆ ಟೆನ್ಷನ್ ಇರುತ್ತೆ. ನನ್ಗೆ ರಿಯಾನ ಸ್ಯಾಟಿಸ್ಫೈ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನೋ ಟೆನ್ಷನ್ ಯಾವಾಗ್ಲೂ ಇರುತ್ತೆ. ಒಂದೋ ಟೆನ್ಷನ್ ಇರುತ್ತೆ ಅಥವಾ ಕನ್ಫ್ಯೂಷನ್ ಇರುತ್ತೆ. ನನಗ್ ಸಿಕ್ತಷ್ಟೇ ಸುಖ ರಿಯಾಗೂ ಸಿಕ್ತಾ? ನನ್ನಷ್ಟೇ ಮಜಾ ಅವಳಿಗೂ ಬಂತಾ? ಈ ಕನ್ಫ್ಯೂಷನ್ ಯಾವಾಗ್ಲೂ ನನ್ನನ್ನ ಕಾಡ್ತಾ ಇರುತ್ತೆ. ಓಹ್, ಇದೇ ಕಾರಣಕ್ಕೆ ಎಲ್ರೂ ಕಾಮಸೂತ್ರದಲ್ಲಿ ನೀಡಿರುವ ಉಪಾಯ, ಸಲಹೆಗಳ ಬಗ್ಗೆ ತಿಳಿದುಕೊಳ್ಳುವುದು ಅಗತ್ಯ ಅಂತ ನಾನ್ ಹೇಳಿದ್ದು. ಇದನ್ನ ತಿಳ್ಕೊಂಡ್ರೆ ಸಂಗಾತಿಗಳಿಬ್ರೂ ಮಿಲನದ ಸುಖದ ಅನುಭವವನ್ನ ಸಂಪೂರ್ಣವಾಗಿ ಆನಂದಿಸಬಹುದು. ಕಾಮಸೂತ್ರ ಕೇವಲ ಹೊಸ ಜೋಡಿಗಳಿಗಷ್ಟೇ ಅಲ್ಲ, ಮದುವೆಯಾದ ಜೋಡಿಗಳಿಗೂ ಅಗತ್ಯ. ಯಾವ ಜೋಡಿಗಳಿಗೂ ಸೆಕ್ಸ್ ಬೋರ್ ಅಂತ ಅನ್ನಿಸದೇ ಇರಲು ಕಾಮಸೂತ್ರ ನೀಡಿರುವ ಟಿಪ್ಸ್ ಸಹಕಾರಿಯಾಗತ್ತೆ. ಸೆಕ್ಸ್ನಲ್ಲಿ ಇಬ್ಬರು ಪಾರ್ಟ್ನರ್ಗಳ ಇಚ್ಛೆ ಮತ್ತು ಅಗತ್ಯಗಳನ್ನ ಗಮನದಲ್ಲಿಟ್ಟುಕೊಳ್ಳುವುದು ತುಂಬಾ ಮುಖ್ಯ. ಸಂಗಾತಿಗಳಿಬ್ಬರಲ್ಲಿ ಯಾರಾದ್ರೂ ಒಬ್ಬರಿಗೆ ಸೆಕ್ಸ್ನಲ್ಲಿ ಆಸಕ್ತಿ ಕಡಿಮೆ ಆದ್ರೆ ನೀವು ಸೆಕ್ಸ್ನ ಪರಿಪೂರ್ಣ ಸುಖವನ್ನು ಆನಂದಿಸಲಾಗದು. ಹಾಗಾಗಿ ಹೊಸ ಜೋಡಿಗಳು ಲೈಂಗಿಕ ಸಂಪರ್ಕ ಮಾಡುವುದಕ್ಕೂ ಮುಂಚೆ ಕಾಮಸೂತ್ರದಲ್ಲಿ ನೀಡಿರುವ ಟಿಪ್ಸ್ಗಳನ್ನ ಅರ್ಥ ಮಾಡಿಕೊಳ್ಬೇಕು. ಯಾಕಂದ್ರೆ ಕಾಮಸೂತ್ರದಲ್ಲಿ ನೀಡಿರುವ ಟಿಪ್ಸ್ಗಳು ಇಬ್ಬರು ಪಾರ್ಟ್ನರ್ಗಳ ಸೆಕ್ಷುವಲ್ ಡ್ರೈವ್ಸ್ ಹೆಚ್ಚಿಸಲು ಹೆಲ್ಪ್ ಮಾಡುತ್ತೆ. ಇಷ್ಟದೇವಿ, ನನ್ಗನ್ಸುತ್ತೆ ನಾನ್ ಸೆಕ್ಸ್ ಮಾಡೋವಾಗ ಯಾವಾಗ್ಲೂ ಅವಸರ ಮಾಡ್ತೀನಿ ಅಂತ. ಯಾಕೆ ಅಂದ್ರೆ ನನ್ಗೆ ಯಾವಾಗ್ಲೂ ಸೆಕ್ಸ್ ಮಾಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಮಾಡೋದಿಕ್ ಹೋದಾಗೆಲ್ಲ ಅವಸರದಲ್ಲೇ ಎಲ್ಲ ಮುಗ್ದೋಗುತ್ತೆ. ಇದ್ರರ್ಥ ನಾನೇನಾದ್ರೂ ತಪ್ಪು ಮಾಡ್ತಾ ಇದ್ದೀನಾ ಅಥವಾ ನಾನು ನಾಟ್ ಡೂಯಿಂಗ್ ಎನಫ್? ಇದ್ರಲ್ಲಿ ಸರಿ ಅಥವಾ ತಪ್ಪು ಅನ್ನುವಂಥದ್ದೇನೂ ಇಲ್ಲ ಧ್ರುವ. ಇಲ್ಲಿ ಗಮನಿಸ್ಬೇಕಾಗಿರೋದು ಒಂದೇ ಒಂದ್ ವಿಷಯ. ಅದು ನಿಮ್ಮ ಸಂಗಾತಿಗೆ ನೀವು ಲೈಂಗಿಕ ಕ್ರಿಯೆಯ ಸಂಪೂರ್ಣ ಆನಂದ ನೀಡೋದು ಮಾತ್ರ. ಇದಷ್ಟೇ ಇಲ್ಲಿ ಮುಖ್ಯವಾಗೋದು. ಫೋರ್ಪ್ಲೇ ಸೆಕ್ಸ್ನ ಆರಂಭದ ಕೊಂಡಿ ಇದ್ದ ಹಾಗೆ. ಕಾಮಸೂತ್ರದ ಪ್ರಕಾರ ಫೋರ್ಪ್ಲೇನಲ್ಲಿ ಆಕ್ಚುವಲ್ ಇಂಟರ್ಕೋರ್ಸ್ ಮುಂಚೆ ನಿಮ್ಮ ಪಾರ್ಟ್ನರನ್ನ ತಬ್ಬಿಕೊಳ್ಳುವುದು ಮತ್ತು ಅವರ ಶರೀರವನ್ನ ಸಂಪೂರ್ಣವಾಗಿ ಅನುಭವಿಸುವುದು ಮುಖ್ಯ. ಆದ್ರೆ ಇಲ್ಲಿ ಹೇಳಿರೋ ತಬ್ಬಿಕೊಳ್ಳುವ ಪ್ರಕ್ರಿಯೆ ನಾವು ಸಾಮಾನ್ಯವಾಗಿ ತಬ್ಬಿಕೊಳ್ಳುವಾಗ ಮಾಡುವ ರೀತಿಗಿಂತ ಕೊಂಚ ಭಿನ್ನ. ಯಾಕಂದ್ರೆ ಫೋರ್ಪ್ಲೇ ವೇಳೆ ನೀವು ನಿಮ್ಮ ಸಂಗಾತಿಯನ್ನು ತಬ್ಬಿಕೊಳ್ಳುವಾಗ ನಿಮ್ಮ ಭುಜವನ್ನು ಕಡಿಮೆ ಮತ್ತು ನಿಮ್ಮ ಸಂಪೂರ್ಣ ಶರೀರವನ್ನು ಹೆಚ್ಚು ಬಳಸಬೇಕು. ಹೀಗ್ ಮಾಡೋದ್ರಿಂದ ನೀವು ನಿಮ್ಮ ದೇಹದ ಮೂಲಕ ನಿಮ್ಮ ಸಂಗಾತಿಯ ದೇಹವನ್ನು ಸ್ಪರ್ಶಿಸಲು, ನವಿರಾಗಿ ಉತ್ತೇಜಿತಗೊಳಿಸಲು ಮತ್ತು ಮೃದುವಾಗಿ ಒತ್ತಲು ಸಾಧ್ಯವಾಗುತ್ತೆ. ದೇಹವನ್ನು ಹೀಗೆ ಬಳಸಿದಾಗ ಸಂಗಾತಿಗಳು ಪರಸ್ಪರ ತಮ್ಮ ದೇಹದ ಇರಾಜಿನಸ್ ಝೋನ್ಸ್ ಅನ್ನು ಸ್ಟಿಮ್ಯುಲೇಟ್ ಮಾಡಬಹುದು. ಎರೋಜನಸ್ ಝೋನ್ಸಾ? ಹಾಗಂದ್ರೆ ಏನೋ? ಅಂದ್ಹಾಗೆ ಹೇಳೋದ್ ಮರ್ತೆ, ನನ್ನನ್ನ ರಿಯಾ ಪ್ರತಿ ಬಾರಿ ಟಚ್ ಮಾಡ್ದಾಗ್ಲೂ ನನ್ನ ಶರೀರದ ಬೇರೆ ಬೇರೆ ಭಾಗದಲ್ಲಿ ನನ್ಗೆ ವಿಭಿನ್ನ ಅನುಭವಗಳಾಗುತ್ತವೆ. ಅವಳು ಟಚ್ ಮಾಡಿದಾಗ ಕೆಲವೊಮ್ಮೆ ನಾನು ಸೆಕ್ಷುವಲಿ ಅಲರ್ಟ್ ಆಗ್ತೀನಿ. ನೀನೀಗ ಹೇಳಿದ್ಯಲ್ಲ, ಇದನ್ನೇ ಇರೋಜನಸ್ ಝೋನ್ಸ್ ಅಂತ ಕರೀತಾರೆ. ದೇಹದ ಕೆಲವೊಂದು ಅಂಗಗಳನ್ನ, ಭಾಗಗಳನ್ನ ಸ್ಪರ್ಶಿಸಿದ್ರೆ ನೀವು ಮತ್ತು ನಿಮ್ಮ ಪಾರ್ಟ್ನರ್ನಲ್ಲಿ ಲೈಂಗಿಕ ಉತ್ತೇಜನ ಅಂದ್ರೆ ಸೆಕ್ಷುವಲ್ ಅರೌಸಲ್ ಉಂಟಾಗತ್ತೆ. ಅದೇ ರೀತಿ ನೀವು ನಿಮ್ಮ ಪಾರ್ಟ್ನರನ್ನ ಮುಟ್ಟುವ ಮೂಲಕ ಅದರಲ್ಲಿ ಕೂಡ ಸೆಕ್ಷುವಲ್ ಸ್ಟಿಮ್ಯುಲೇಷನ್ಗಳನ್ನ ಹುಟ್ಟಿಸಬಹುದು. ಹೀಗಾಗಿಯೇ ಯಾರನ್ನಾದರೂ ತಬ್ಬಿಕೊಳ್ಳುವಾಗ ನಿಮ್ಮ ದೇಹದ ಇತರ ಭಾಗಗಳನ್ನ ಹೆಚ್ಚು ಮತ್ತು ಕೈಗಳನ್ನ ಕಡಿಮೆ ಬಳಸಬೇಕು. ಇದ್ರ ಜೊತೆಗೆ
ನೀವು ನಿಮ್ಮ ಸಂಗಾತಿಯನ್ನ ಕಿಸ್ ಕೂಡ ಮಾಡಬಹುದು. ದೇವಿ, ಒಬ್ಬ ಗಂಡ್ಸಾಗಿ ನನಗೆ ನನ್ನಲ್ಲಿರೋ ಈ ಎರೋಜನಸ್ ಝೋನ್ಸ್ ಬಗ್ಗೆ ಗೊತ್ತಿದೆ. ಆದ್ರೆ ಹೆಂಗಸರಲ್ಲೂ ಕೂಡ ಈ ರೀತಿ ಎರೋಜನಸ್ ಝೋನ್ಸ್ ಇರುತ್ವಾ? ಯಾಕಿರೋದಿಲ್ಲ? ಪುರುಷ ಮತ್ತು ಮಹಿಳೆಯರ ಮಿಲನ ಪ್ರಕ್ರಿಯೆಯಿಂದ ತಾನೇ ಸೆಕ್ಸ್ನ ಸುಖದ ಅನುಭವ ಪಡೆಯೋದು. ಹಾಗಿದ್ರೆ ಮಹಿಳೆಯರ ಈ ಎರೋಜನಸ್ ಝೋನ್ಸ್ ಯಾವುದು ಅಂತ ನನಗೆ ಹೇಳ್ಕೊಡಿ ನೋಡೋಣ. ಮಹಿಳೆಯರ ದೇಹದಲ್ಲಿ ಕೆಲವು ವಿಭಿನ್ನ ಅಂಗಗಳಿವೆ. ಅವುಗಳನ್ನು ಸರಿಯಾಗಿ ಹ್ಯಾಂಡಲ್ ಮಾಡಿದಾಗ ಮಹಿಳೆಯರಿಗೆ ಅಪಾರ ಸೆಕ್ಸುವಲ್ ಪ್ರೆಷರ್ನ ಅನುಭವವಾಗುತ್ತೆ. ಆದ್ರೆ ಈ ವಿಚಾರ ಹೆಚ್ಚಿನ ಪುರುಷರಿಗೆ ಗೊತ್ತೇ ಇಲ್ಲ. ಒಂದು ವೇಳೆ ನಿಮ್ಗೆ ಈ ಪಾರ್ಟ್ಸ್ನ ಬಗ್ಗೆ ಜ್ಞಾನವಿದ್ರೆ ನೀವು ನಿಮ್ಮ ಪಾರ್ಟ್ನರ್ಗೆ ಎಕ್ಸ್ಟ್ರಾ ಪ್ಲೆಜರ್ ನೀಡೋಕೆ ಸಾಧ್ಯವಾಗುತ್ತೆ. ಹೌದಾ? ಹಾಗಿದ್ರೆ ಮಹಿಳೆಯಲ್ಲಿರೋ ಈ ಎರೋಜನಸ್ ಝೋನ್ಸ್ ಯಾವುದೆಲ್ಲ ಅಂತ ಹೇಳಿ ನೋಡೋಣ. ಖಂಡಿತ ಹೇಳ್ತೀನಿ, ಕೇಳು. ಒಂದು ಸಣ್ಣ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಮಹಿಳೆಯ ಕಾಲರ್ ಬೋನ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಒಂದು ವೇಳೆ ನೀವು ನಿಮ್ಮ ಬೆರಳುಗಳನ್ನ ಸರಿಯಾದ ಸ್ಥಳದಲ್ಲಿ ಇಟ್ಕೊಂಡು ಅವರ ಕಾಲರ್ ಬೋನ್ಗೆ ಮೆದುವಾಗಿ ಕಚ್ಚಿದ್ರೆ ಅದರಿಂದ ಅವರಿಗೆ ತುಂಬಾ ಚೆನ್ನಾಗಿ ಸೆಕ್ಸ್ನ ಸುಖದ ಅನುಭವವಾಗುತ್ತೆ. ಕಾಲರ್ ಬೋನ್ ಸುತ್ತಲಿನ ಚರ್ಮ ಅಂದ್ರೆ ಸ್ಕಿನ್ ಬಹಳ ಥಿನ್ ಆಗಿರುತ್ತೆ. ಆದ್ರಿಂದ ಆ ಭಾಗ ಮನುಷ್ಯರ ಟಚ್ಗೆ ತುಂಬಾ ರಿಯಾಕ್ಟಿವ್ ಆಗಿರುತ್ತೆ. ಅಂದ್ಹಾಗೆ ನಿಂಗೊಂದು ವಿಷಯ ಗೊತ್ತಾ? ನಾಲ್ಗೆನ್ನ ಬಿಟ್ರೆ ನಮ್ ದೇಹದಲ್ಲಿರೋ ಅತ್ಯಂತ ಸೆನ್ಸಿಟಿವ್ ಪಾರ್ಟ್ ಅಂದ್ರೆ ಅದು ಫಿಂಗರ್ ಟಿಪ್ಸ್. ಅದನ್ನ ಕಿಸ್ ಮಾಡೋದ್ರಿಂದ ಮಹಿಳೆಯರು ಉದ್ರೇಕಗೊಳ್ತಾರೆ. ನೀವು ಹೇಳೋದೆಲ್ಲ ಸರಿನೇ, ಆದ್ರೆ ನಾವು ಎಲ್ಲಿಂದ ಶುರು ಮಾಡ್ಬೇಕು, ಯಾವುದರಿಂದ ಶುರು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಹಾಗಿದ್ರೆ ನೀನು ಮಲಗೋ ಮೊದ್ಲು ನಿನ್ನ ಗೆಳತಿಯ ಪಾದಗಳನ್ನ ತೊಳೆದ್ಕೊಂಡು ಮಲ್ಗೋದಿಕ್ ಹೇಳು. ಯಾಕಂದ್ರೆ ಒಬ್ಬ ಮಹಿಳೆಯ ದೇಹದ ಸುಂದರವಾದ ಅಂಗಗಳಲ್ಲಿ ಪಾದಕ್ಕೂ ಒಂದ್ ಸ್ಥಾನವಿದೆ. ಅವುಗಳಿಗೂ ನಮ್ಮ ಮುದ್ದಾಟದ ಅವಶ್ಯಕತೆ ಇದೆ. ನೀವು ಅವರ ಪಾದಗಳನ್ನ ಉದ್ರೇಕಗೊಳಿಸುವಂತೆ ಸ್ಪರ್ಶಿಸುವ ಮೂಲಕ ಅಥವಾ ನಾಲಿಗೆಯಿಂದ ನಿಧಾನಕ್ಕೆ ಟೀಸ್ ಮಾಡೋದ್ರ ಮೂಲಕ ಅವರನ್ನು ಸೆಕ್ಸುವಲ್ ಅರೌಸ್ ಮಾಡಬಹುದು. ವಾವ್, ದ ಹಿಟ್ಸ್ ಕೀಪ್ ಆನ್ ಕಮಿಂಗ್. ನನ್ಗೀಗ ಅರ್ಥ ಆಗ್ತಿದೆ. ಸಾಮಾನ್ಯವಾಗಿ ನಾನು ಅಂದ್ಕೊಂಡಿದ್ದ ಪ್ರಕಾರ ಇವೆಲ್ಲ ಸಣ್ಣ ಪುಟ್ಟ ವಿಷಯಗಳು. ಆದ್ರೆ ಇದ್ರಿಂದಲೇ ನಮ್ಮ ಪಾರ್ಟ್ನರ್ಗೆ ಲೈಂಗಿಕತೆಯ ಪರಮೋಚ್ಚ ಸುಖ ಪ್ರಾಪ್ತಿಯಾಗುತ್ತೆ ಅನ್ನೋದು ನಮಗ್ ಗೊತ್ತೇ ಆಗೋದಿಲ್ಲ. ಆದ್ರೆ ಇಷ್ಟದೇವಿ, ಈ ಎಲ್ಲಾ ವಿಧಾನಗಳನ್ನ ಹೊರತುಪಡಿಸಿ ನಮ್ಮ ಪಾರ್ಟ್ನರ್ನ ಸ್ಯಾಟಿಸ್ಫೈ ಮಾಡೋದಿಕ್ಕೆ ಬೇರೆ ಇನ್ನು ಯಾವೆಲ್ಲ ಮಾರ್ಗಗಳಿವೆ ಅನ್ನೋದನ್ನ ನನಗೆ ಡೀಟೇಲ್ ಆಗಿ ಹೇಳ್ತೀರಾ? ಧ್ರುವನಿಗೆ ತನ್ನ ಸೆಕ್ಸುವಲ್ ರಿಲೇಶನ್ಶಿಪ್ ಅನ್ನ ಸುಧಾರಿಸೋದಿಕ್ಕೆ ಕಾಮಸೂತ್ರದ ಮೂಲಕ ಸೂಕ್ತ ದಾರಿ ಸಿಕ್ಕಿತ್ತು. ಅದ್ರ ಜೊತೆಗೆ ಅವನಿಗೆ ತನ್ನ ಹಾಗೆ ಇರೋ ಹಲವು ಜನರಿಗೆ ದುರ್ಲಭವಾಗಿದ್ದ ಜ್ಞಾನ ತುಂಬಾ ಅನಾಯಾಸವಾಗಿ ಸಿಕ್ಬಿಟ್ಟಿತ್ತು. ಪಾರ್ಟ್ನರ್ಗೆ ಸೆಕ್ಸುವಲ್ ಪ್ಲೆಷರ್ ನೀಡೋ ಎಕ್ಸೈಟಿಂಗ್ ಟೆಕ್ನಿಕ್ಗಳು. ನನಗೊತ್ತಿರೋ ಹಾಗೆ ಲೈಂಗಿಕ ಸಂಪರ್ಕ ಮಾಡೋ ಹೆಚ್ಚಿನವ್ರು ಹೇಳೋ ಹಾಗೆ ಈ ಕ್ರಿಯೆ ಪ್ರಾರಂಭ ಆಗೋದು ಕಿಸ್ಸಿಂಗ್ ಮೂಲಕ. ಹಾಗಿದ್ರೆ ಮುತ್ತೇ ಪ್ರಥಮ ಹೆಜ್ಜೆ ಅನ್ನೋದಾದ್ರೆ ಮುಂದೆ ನಾನು ಯಾವ ವಿಧಾನಗಳನ್ನ ಬಳಸ್ಕೊಂಡು ನನ್ನ ಸಂಗಾತಿನ ನಾನು ಸೆಕ್ಸುವಲಿ ಸ್ಯಾಟಿಸ್ಫೈ ಮಾಡ್ಬೋದು? ನೀನ್ ಹೇಳೋದು ಸರಿನೇ. ಆದ್ರೆ ಕಾಮಸೂತ್ರದ ಪ್ರಕಾರ ಬಹುತೇಕ ಜನರು ಪ್ರಾರಂಭದಲ್ಲಿ ಅವಸರ ಮಾಡಿ ತಪ್ಪು ಮಾಡ್ತಾರೆ. ಅದಕ್ಕೆ ಕಾಮಸೂತ್ರ ಒಂದು ವಿಷಯವನ್ನ ತುಂಬಾ ಸ್ಪಷ್ಟವಾಗಿ ಹೇಳಿದೆ. ಅದು ಚುಂಬನ ಅಂದ್ರೆ ಕಿಸ್ಸಿಂಗ್ ಅನ್ನ ತುಂಬಾ ತಾಳ್ಮೆ ಮತ್ತು ಸಂಯಮದಿಂದ ಮಾಡ್ಬೇಕು ಅಂತ. ಯಾಕಂದ್ರೆ ಚುಂಬನ ಪ್ರಕ್ರಿಯೆ ನಿಮ್ಮ ಅರೌಸಲ್ ಮತ್ತು ಸ್ಟಿಮ್ಯುಲೇಷನ್ ಅನ್ನು ಹೆಚ್ಚಿಸುತ್ತದೆ. ಆದ್ರೆ ಸಂಭೋಗ ಮಾಡುವಾಗ ಯಾವುದೇ ಕಾರಣಕ್ಕೂ ನೀವು ಅವಸರ ಮಾಡಬಾರ್ದು. ಹೆಚ್ಚಾಗಿ ನವಜೋಡಿಗಳು ಅಂದ್ರೆ ಹೊಸ ಕಪಲ್ಸ್ ಸಾಮಾನ್ಯವಾಗಿ ಈ ರೀತಿಯ ಅವಸರದ ತಪ್ಪುಗಳನ್ನ ಮಾಡ್ತಾರೆ. ಇದರಿಂದ ಅವರಿಗೆ ದೀರ್ಘಕಾಲದವರೆಗೆ ಲೈಂಗಿಕ ಕ್ರಿಯೆ ಮಾಡುವಲ್ಲಿ ಸಮಸ್ಯೆ ಕಾಡಬಹುದು. ಆದ್ರಿಂದ ಫೋರ್ಪ್ಲೇ ಮಾಡುವಾಗ ನೀವು ನಿಧಾನವಾಗಿ ಕಿಸ್ ಮಾಡಬೇಕು. ನೀವು ನಿಮ್ಮ ಇಚ್ಛೆಯಂತೆ ನಿಮ್ಮ ಪಾರ್ಟ್ನರ್ನ ದೇಹದ ಯಾವುದೇ ಭಾಗವನ್ನ ಬೇಕಾದ್ರೂ ಕಿಸ್ ಮಾಡಬಹುದು. ಆದ್ರೆ ಇಲ್ಲಿ ನಿಮಗೆ ಇಷ್ಟವಾಗುವುದಕ್ಕಿಂತ ನಿಮ್ಮ ಸಂಗಾತಿಗೆ ಎಲ್ಲಿ ಕಿಸ್ ಮಾಡಿದ್ರೆ ಹೆಚ್ಚು ಖುಷಿ, ಉದ್ರೇಕವಾಗುತ್ತೆ ಅನ್ನುವುದನ್ನ ಕಂಡುಕೊಳ್ಳುವುದು ಮುಖ್ಯ. ಒಂದು ವೇಳೆ ನಿಮಗೆ ಈ ಸೀಕ್ರೆಟ್ ಗೊತ್ತಾದ್ರೆ ಆಮೇಲೆ ನಿಮ್ಮ ಮಿಲನದಲ್ಲಿ ಇಬ್ಬರಿಗೂ ಹೆಚ್ಚಿನ ಆನಂದ ಸಿಗುತ್ತೆ. ಅಂದ್ರೆ ಒಂದ್ ಎಕ್ಸಾಂಪಲ್ ಕೊಡ್ಬೋದಾ? ಸಂಭೋಗ ಮಾಡೋದಿಕ್ಕೆ ಮುಂಚೆ ನೀವು ನಿಮ್ಮ ಪಾರ್ಟ್ನರ್ ದೇಹ ಮತ್ತು ಆಕೆಯ ಬಯಕೆಗಳ ಬಗ್ಗೆ ಸಂಪೂರ್ಣ ತಿಳುವಳಿಕೆಯನ್ನು ಹೊಂದಿರಬೇಕು. ಇದ್ರ ಜೊತೆಗೆ ನೀವು ಮಿಲನಕ್ಕೆ ಮುಂಚೆ ನಿಮ್ಮ ಸಂಗಾತಿಗೆ ಒಂದು ಟ್ಯಾಂಟಲೈಸಿಂಗ್ ಮಸಾಜ್ ಮಾಡೋದಕ್ಕೆ ಪ್ರಯತ್ನಿಸಬಹುದು. ಈ ರೀತಿ ಮಸಾಜ್ ಮಾಡಿದಾಗ ನಿಮ್ಮ ಪಾರ್ಟ್ನರ್ ಅನ್ನು ಸ್ಟಿಮ್ಯುಲೇಟ್ ಮಾಡಿದ ಹಾಗೆ ಆಗುತ್ತೆ. ಆಗ ನೀವು ಅವರ ಅರೌಸಲ್ ಅನ್ನ ಸಹ ಫೀಲ್ ಮಾಡಬಹುದು. ಮಹಿಳಾ ಸಂಗಾತಿಯ ಸ್ತನವನ್ನ ನಿಧಾನಕ್ಕೆ ಒತ್ತಿ ಅವರಿಗೆ ಹಿತವಾಗುವಂತೆ ಮಸಾಜ್ ಮಾಡಬೇಕು. ಹೀಗೆ ನೀವು ನಿಮ್ಮ ಸಂಗಾತಿಯ ಇರೋಜನಸ್ ಝೋನ್ ಅನ್ನ ವಿಶೇಷ ರೀತಿಯಲ್ಲಿ ಟಚ್ ಮಾಡಿ ಅವರನ್ನ ಉದ್ರೇಕಗೊಳಿಸಬಹುದು. ನಾನು ಈ ಹಿಂದೆ ಹೇಳಿದಂತೆ ಪುರುಷ ಮತ್ತು ಮಹಿಳೆಯರಿಬ್ಬರ ದೇಹವು ವಿಭಿನ್ನವಾಗಿದೆ. ಆದರೆ ಇಬ್ಬರ ದೇಹದಲ್ಲೂ ಕೆಲವು ವಿಶೇಷ ಪಾಯಿಂಟ್ಗಳಿರುತ್ತವೆ. ನೀವು ಅಲ್ಲಿ ಸೂಕ್ತ ರೀತಿಯಲ್ಲಿ ಸ್ಪರ್ಶದ ಬಳಕೆ ಮಾಡಿದ್ರೆ ಅವರ ಸೆಕ್ಸುವಲ್ ಅರೌಸಲ್ ಅನ್ನ ಹೆಚ್ಚಿಸಬಹುದು. ಮಹಿಳೆಯರು ತಮ್ಮ ಪುರುಷ ಪಾರ್ಟ್ನರ್ಗಳ ಕೂದಲನ್ನು ಮಸಾಜ್ ಮಾಡಬಹುದು ಅಥವಾ ಅವರ ಕುತ್ತಿಗೆಯನ್ನು ಕಿಸ್ ಮಾಡಬಹುದು. ಇನ್ನು ಪುರುಷರು ತಮ್ಮ ಮಹಿಳಾ ಸಂಗಾತಿಗಳ ಸ್ತನಗಳನ್ನ ಹಿತವಾಗಿ ಮಸಾಜ್ ಮಾಡುವುದು, ಅವರ ಕತ್ತು, ಕಿವಿಯ ಭಾಗಗಳನ್ನ ಕಿಸ್ ಮಾಡುವ ಮೂಲಕ ಅವರನ್ನು ಉತ್ತೇಜಿಸಿ ಉದ್ರೇಕಗೊಳಿಸಬಹುದು. ನೀವ್ ಹೇಳೋವಾಗ ನೆನ್ಪಾಯ್ತು, ರಿಯಾ ಮಿಲನದ ವೇಳೆ ತನ್ನ ನೀಳವಾದ ಉಗುರುಗಳನ್ನ ಬಳಸಿ ನನ್ನ ಮೈಯನ್ನ ಟಚ್ ಮಾಡ್ತಾಳೆ. ಅದು ಒಂಥರ ರೋಮಾಂಚನ ಹುಡ್ಸುತ್ತೆ. ಹಾಗಿದ್ರೆ
ಹುಡುಗಿರು ಉದ್ದನೆಯ ಉಗುರುಗಳನ್ನ ಬೆಳೆಸೋದಿಕ್ಕೆ ಈ ಮಿಲನದ ಆಟವು ಒಂದು ರೀಸನ್ ಆಗಿರುತ್ತಾ? ನವ್ ಯು ಗೆಟಿಂಗ್ ನಾಟಿ ಧ್ರುವ. ನಿಂಗೆ ಗೊತ್ತಿರೋ ಹಾಗೆ ನಮ್ಮ ಚರ್ಮ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಹೀಗಾಗಿ ಸಂಭೋಗಕ್ಕೂ ಮುಂಚೆ ಮಹಿಳೆಯರು ತಮ್ಮ ಪಾರ್ಟ್ನರ್ಗೆ ಮಿಲನದ ಸಂಪೂರ್ಣ ಖುಷಿ ನೀಡೋದಕ್ಕೆ ಬಹಳಷ್ಟು ಬಾರಿ ತಮ್ಮ ಉಗುರುಗಳನ್ನ ಕೂಡ ಬಳಕೆ ಮಾಡ್ತಾರೆ. ತಮ್ಮ ಉಗುರುಗಳನ್ನ ಬಳಸಿಕೊಂಡು ಅದರಿಂದ ವಿಶಿಷ್ಟವಾಗಿ ಸ್ಪರ್ಶಿಸಿ ಮಹಿಳೆಯರು ತಮ್ಮ ಪ್ರೀತಿ ವ್ಯಕ್ತಪಡಿಸ್ತಾರೆ. ಇದೇ ರೀತಿ ಅವರು ಪುರುಷರ ಇರೋಜನಸ್ ಝೋನನ್ನು ಒತ್ತುತ್ತಾ ಅಥವಾ ಉಗುರಿನಿಂದ ಹಿತವಾಗಿ ಕೆರೆಯುತ್ತಾ ಪುರುಷರಲ್ಲಿ ಉದ್ರೇಕದ ವೇಗವನ್ನ ಹೆಚ್ಚಿಸ್ತಾರೆ. ಆದ್ರೆ ಈ ರೀತಿ ಉಗುರುಗಳನ್ನ ಬಳಸಿ ಸ್ವಲ್ಪ ನೋಯುವಂತೆ ಉದ್ರೇಕಕಾರಿಯಾಗಿ ಪರಚುವ ಕ್ರಿಯೆ ಸಾಮಾನ್ಯವಾಗಿ ಮಿಲನ ಕ್ರಿಯೆ ಉತ್ತುಂಗದಲ್ಲಿರುವಾಗ ಇನ್ನೇನೋ ಸಂಗಾತಿಗಳಿಬ್ಬರೂ ಸುಖದ ಚರಮಸೀಮೆಯನ್ನ ತಲುಪುವ ವೇಳೆ ಪ್ರಯೋಗಿಸುವುದು ಸಾಮಾನ್ಯ ಅಭ್ಯಾಸ. ಈ ಗುರುತು ಚರ್ಮದ ಮೇಲೆ ಮೂಡಿದರೆ ಅದು ಪರಿಪೂರ್ಣ ಸೆಕ್ಸ್ ಅನ್ನುವ ಭಾವನೆಯೂ ಕೆಲವರಿಗಿದೆ. ಆದರೆ ನನ್ನ ಕಡೆಯಿಂದ ಒಂದು ಟಿಪ್ಸ್: ಯಾವುದೇ ಕಾರಣಕ್ಕೂ ಉಗುರಿನಿಂದ ಗುರುತು ಮೂಡಿಸುವಂತಹ ಆಕ್ರಮಣಕಾರಿ ಕ್ರಿಯೆಯನ್ನ ಮಿಲನದ ಆರಂಭದ ಹಂತದಲ್ಲಿ ಬಳಸಬಾರದು. ಇಷ್ಟದೇವೆ, ಕೆಲವೊಂದ್ಸಲ ನೀನ್ ಮೊದ್ಲು ಅಂತ ಹೇಳ್ತಾನೆ ಏನು ಮಾಡ್ದೇನೆ ಇದ್ಬಿಡ್ತೀವಿ. ಅಂಡ್ ಬಿಫೋರ್ ವಿ ನೋ ಇಟ್, ದ ಮೂಮೆಂಟ್ ಈಸ್ ಗಾನ್. ಇಫ್ ಯು ನೋ ವಾಟ್ ಐ ಮೀನ್. ಅರ್ಥ ಆಯ್ತು. ಸೆಕ್ಷುವಲ್ ಪ್ಲೆಜರ್ ಪಡೆಯಲು ಎರಡು ಸಂಗಾತಿಗಳು ಅರೌಸ್ಡ್ ಅಂದ್ರೆ ಮಿಲನ ಕ್ರಿಯೆಗೆ ಸಿದ್ಧರಾಗಿ ಸಕ್ರಿಯವಾಗಿರ್ಬೇಕಾಗತ್ತೆ. ಕಾಮಸೂತ್ರದ ಪ್ರಕಾರ ಮಿಲನ ಪ್ರಕ್ರಿಯೆಯಲ್ಲಿ ತೊಡಗುವ ಸಮಯದಲ್ಲಿ ಪುರುಷರು ಮಾತ್ರ ಲೀಡ್ ಮಾಡಬಾರದು. ಕಾಮಸೂತ್ರದಲ್ಲಿ ಹೇಳಿರೋ ಹಾಗೆ ಸಂಭೋಗದ ಸಮಯದಲ್ಲಿ ಮಹಿಳೆ ಮಂಚದ ಮೇಲೆ ಮಲಗಿರಬೇಕು. ಆದ್ರೆ ಇದರ ಅರ್ಥ ಆಕೆ ಪ್ಯಾಸಿವ್ ಆಗಿರ್ಬೇಕು ಅಂತ ಅಲ್ಲ. ಬದಲಾಗಿ ಮಿಲನದ ವೇಳೆ ಹೆಣ್ಣು ಕೂಡ ಸಂಪೂರ್ಣ ಸಕ್ರಿಯ ಮತ್ತು ಆಕ್ರಮಣಕಾರಿಯಾಗಿ ಇರಬೇಕು, ಆಕ್ಟಿವ್ ಆಗಿರ್ಬೇಕು ಅಂತ. ಆದ್ರೆ ಆಕ್ರಮಣಕಾರಿ ಅಂದ್ರೆ ತನ್ನ ಸಂಗಾತಿಯ ಮೇಲೆ ದಾಳಿ ಮಾಡುವುದು ಅಂತಲ್ಲ. ಬದಲಾಗಿ ತನ್ನ ಲೈಂಗಿಕ ಬಯಕೆಗಳನ್ನ ವ್ಯಕ್ತಪಡಿಸುತ್ತಾ ಸಂಗಾತಿಯನ್ನ ಉದ್ರೇಕಗೊಳಿಸಬೇಕು ಅಂತ. ಇಲ್ಲೊಂದ್ ಸಮಸ್ಯೆ ಇದೆ. ಒಂದೊಂದ್ಸಲ ರಿಯಾ ಈ ರೀತಿ ಆಕ್ರಮಣಕಾರಿಯಾಗಿ ಮಿಲನದ ವೇಳೆ ನನ್ನ ದೇಹದ ಮೇಲೆ, ಅದರಲ್ಲೂ ಮುಖ್ಯವಾಗಿ ನನ್ನ ಕತ್ತಿನ ಮೇಲೆ ಉಗುರು ಹಲ್ಲಿನ ಗುರುತು ಮಾಡ್ತಾಳೆ. ಮಾರನೇ ದಿನ ನನ್ನ ಆಫೀಸ್ಗೆ ಹೋದಾಗ ನನ್ನ ಕತ್ತಿನ ಮೇಲೆ ಮಾರ್ಕ್ ಇರೋದನ್ನ ನೋಡಿ ಫ್ರೆಂಡ್ಸ್ ಎಲ್ಲ ತಮಾಷೆ ಮಾಡ್ತಾರೆ. ನನಗೊಂಥರ ನಾಚಿಕೆ ಆಗುತ್ತೆ ಆಗ. ನಾಚಿಕೆನಾ? ಯಾಕೆ? ಅದ್ರಲ್ಲೇನ್ ತಪ್ಪಿದೆ ಅಂತ ನಾಚಿಕೆ ಆಗ್ಬೇಕು? ನೀವೇನಾದ್ರೂ ಯಾರಿಗಾದ್ರೂ ಹೊಡೆದು ಅಥವಾ ಕದಿಯೋಕ್ ಹೋಗಿ ಆ ಗುರುತಾಗಿರೋದಲ್ಲ ತಾನೆ? ಲೈಂಗಿಕ ಮಿಲನದಲ್ಲಿ ಈ ರೀತಿಯ ಗುರುತುಗಳಾಗೋದು ತೀರಾ ಸಹಜ. ಇದ್ರ ಅರ್ಥ ನೀವು ರೆಗ್ಯುಲರ್ ಸೆಕ್ಷುವಲ್ ಆಕ್ಟಿವಿಟಿ ಮಾಡ್ತಾ ಇದ್ದೀರಿ ಅಂತ. ಕಾಮಸೂತ್ರದಲ್ಲಿ ಸೆಕ್ಸ್ ಅನ್ನು ಉತ್ತಮಗೊಳಿಸಲು ಹಲವು ಉಪಾಯಗಳನ್ನು ಹೇಳಲಾಗಿದೆ. ಅದರಲ್ಲಿ ಲವ್ ಬೈಟ್ಸ್ ಕೂಡ ಒಂದು. ಇದು ಫೋರ್ಪ್ಲೇ ಟೆಕ್ನಿಕ್ಸ್ನಲ್ಲಿ ಒಂದು ಭಾಗವೂ ಹೌದು. ಲವ್ ಬೈಟ್ಸ್ ಸೆಕ್ಸ್ ಮಾಡುವಾಗ ಸ್ಟಿಮ್ಯುಲೇಷನ್ ಮಾಡುವ ಒಂದು ಮಾರ್ಗ. ಇದು ದೇಹದ ಕೆಲವು ವಿಶೇಷ ಭಾಗಗಳಲ್ಲಿ ಕಚ್ಚುವ ಮೂಲಕ ಮಾಡುವ ಉದ್ರೇಕಗೊಳಿಸುವ ತಂತ್ರ. ಹೆಚ್ಚಾಗಿ ಕತ್ತು, ಕೆನ್ನೆ, ತುಟಿಯ ಮೇಲ್ಭಾಗ, ತೊಡೆ ಹೀಗೆ ಮೃದು ಭಾಗಗಳಲ್ಲಿ ಈ ರೀತಿಯ ಲವ್ ಬೈಟ್ಸ್ ಕಾಣಸಿಗುತ್ತವೆ. ಸೆಕ್ಸ್ ಮಾಡುವ ಹಂತದಲ್ಲಿ ತುಂಬಾ ಉದ್ರೇಕಗೊಂಡಾಗ ಸಂಗಾತಿಗಳು ಈ ರೀತಿ ಗುರುತು ಮೂಡಿಸುವ ತಮ್ಮ ಲೈಂಗಿಕ ತೃಪ್ತಿಯನ್ನು ವ್ಯಕ್ತಪಡಿಸುತ್ತಾರೆ. ಇವಾಗ ನೀನು ಇಷ್ಟೆಲ್ಲ ಜ್ಞಾನ, ತಂತ್ರಗಳ ಬಗ್ಗೆ ಮಾಹಿತಿ ಪಡ್ಕೊಂಡಿರೋದೇನೋ ಸರಿ. ಆದ್ರೆ ಒಂದು ವಿಷಯ ನೆನ್ಪಿಟ್ಕೋದ್ರುವ, ಕೆಲವೊಮ್ಮೆ ಇದ್ಯಾವುದೂ ಪ್ರಯೋಜನಕ್ಕೆ ಬರೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ಅವಸರ ಮಾಡ್ದಾಗ. ಕೇಳು, ಹೊಸ ಕಪಲ್ಸ್ನೊಂದಿಗೆ ಸಂಭೋಗ ಆರಂಭಿಸುವ ಮುನ್ನ ಕೆಲವು ಸಾಮಾನ್ಯ ವಿಚಾರಗಳನ್ನ ಗಮನಿಸಬೇಕು. ಕಾಮಸೂತ್ರದಲ್ಲಿ ಇಂಟರ್ಕೋರ್ಸ್ ಮೊದಲು ಪಾರ್ಟ್ನರ್ಗಳು ದೇಹ ಮತ್ತು ಮನಸ್ಸು ಸಂಪೂರ್ಣವಾಗಿ ಸೆಕ್ಸ್ಗೆ ಸಿದ್ಧವಾಗಿರಬೇಕು ಅನ್ನೋದನ್ನ ಒತ್ತಿ ಒತ್ತಿ ಹೇಳಲಾಗಿದೆ. ಅಂದ್ರೆ ಇಬ್ಬರೂ ತನು, ಮನ ಇವೆರಡರಿಂದಲೂ ಸಂಪೂರ್ಣವಾಗಿ ಸಿದ್ಧರಾಗಿರ್ಬೇಕು ಅಂತ. ಇದ್ರರ್ಥ ಸಂಭೋಗ ಮಾಡುವ ಸಮಯದಲ್ಲಿ ಯಾರೊಬ್ಬರಲ್ಲೂ ಸ್ಟ್ರೆಸ್ ಅಥವಾ ಆಂಗ್ಸೈಟಿ ಇರಬಾರ್ದು. ಯಾಕಂದ್ರೆ ಅದು ನಿಮ್ಮ ಸೆಕ್ಷುವಲ್ ಪ್ಲೆಜರ್ ಅನ್ನು ಕಡಿಮೆ ಮಾಡುತ್ತೆ. ಹೀಗಾಗಿಯೇ ಸೆಕ್ಸ್ ಮಾಡೋದಕ್ಕೆ ಮೊದಲು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋ ಅತ್ಯುತ್ತಮ ಟಿಪ್ಸ್ ಅನ್ನು ಕಾಮಸೂತ್ರ ಕೊಡುತ್ತೆ. ಕಾಲಕ್ರಮೇಣ ಸೆಕ್ಸ್ ಸಂದರ್ಭದಲ್ಲಿ ದಂಪತಿಗಳು ತಮ್ಮ ಮನಸ್ಸಿನ ನಿಯಂತ್ರಣವನ್ನ ಕಳೆದುಕೊಳ್ತಾರೆ. ಅಂಥ ಸಂದರ್ಭದಲ್ಲಿ ಭಾವೋದ್ವೇಗ ಪ್ರಬಲವಾಗಬಹುದು, ಅಂದ್ರೆ ಅದು ಆಕ್ರಮಣಕಾರಿಯಾಗಬಹುದು. ಇದರಿಂದ ನೀವು ಬೇಗನೆ ಸೆಕ್ಸ್ನಲ್ಲಿ ಉತ್ತುಂಗಕ್ಕೆ ಅಂದ್ರೆ ಕ್ಲೈಮ್ಯಾಕ್ಸ್ ತಲುಪಬಹುದು. ಆದ್ರೆ ಸೆಕ್ಸ್ನ ಸಂಪೂರ್ಣ ಆನಂದ ಪಡೆಯಲು ನೀವು ಅದನ್ನ ನಿಧಾನವಾಗಿ, ತಾಳ್ಮೆಯಿಂದ ಆನಂದಿಸಬೇಕು. ಹಾಗಾಗಿ ಸೆಕ್ಸ್ ಆಕ್ಟಿವಿಟಿ ವೇಳೆ ತಕ್ಷಣ ಪ್ರತಿಕ್ರಿಯಿಸುವ ಬದಲು ಯೋಚಿಸಿ ಅದರ ಸಾಧಕ ಬಾಧಕಗಳನ್ನ ತಿಳಿದುಕೊಂಡು ಮುಂದೆ ಹೆಜ್ಜೆ ಇಡೋದು ಉತ್ತಮ. ಮುಖ್ಯವಾಗಿ ಅಂದ್ರೆ? ಒಳ್ಳೆ ಪ್ರಶ್ನೆ ಕೇಳ್ದೆ. ಕಾಮಸೂತ್ರ ಗ್ರಂಥದಲ್ಲಿ ಕೆಲವು ವಿಶೇಷ ವಿಷಯಗಳನ್ನ ತಿಳಿಸಲಾಗಿದೆ. ಅವುಗಳನ್ನ ಬಳಸಿಕೊಂಡು ನೀವು ನಿಮ್ಮ ಸೆಕ್ಷುವಲ್ ಎಕ್ಸ್ಪೀರಿಯನ್ಸ್ ಅನ್ನ ಉತ್ತಮಗೊಳಿಸಬಹುದು. ಆದ್ರೆ ನಿಮ್ಮ ಸ್ವಂತ ಸುಖದ ಶ್ರೇಷ್ಠತೆಯನ್ನ ಅನುಭವಿಸಲು ನಿಮ್ಮನ್ನು ಮತ್ತೊಬ್ಬರ ಜೊತೆ ಹೋಲಿಸದೇ ಇರೋದು ತುಂಬಾನೇ ಮುಖ್ಯ. ಯಾಕಂದ್ರೆ ಪ್ರತಿಯೊಬ್ಬರ ದೇಹ ಮತ್ತು ಲೈಂಗಿಕ ಶಕ್ತಿ ವಿಭಿನ್ನವಾಗಿರುತ್ತೆ. ಆದ್ರಿಂದ ನಿಮ್ಮನ್ನು ಮತ್ತು ನಿಮ್ಮ ಸಂಗಾತಿಯನ್ನ ಬೇರೆಯವರ ಜೊತೆ ಹೋಲಿಸಬೇಡಿ. ಇಂಥ ಹೋಲಿಕೆ ನಿಮಗೆ ಮಾನಸಿಕ ಒತ್ತಡ ಉಂಟು ಮಾಡಬಹುದು. ಇದು ಮುಂದೆ ಸಂಗಾತಿಯ ಜೊತೆ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಸರಿ, ನಾನು ಇನ್ನೇನೋ ಒಂದು ಕೇಳಬೇಕು. ನಾನು ನನ್ನ ಸೆಕ್ಷುವಲ್ ಲೈಫ್ನ ನನ್ನ ಒಬ್ಬ ಸ್ನೇಹಿತನ ಜೊತೆ ಕಂಪೇರ್ ಮಾಡಿದಾಗ ಅವನು ಈ ವಿಷಯದಲ್ಲಿ ತುಂಬಾ ಆಕ್ಟಿವ್ ಇದ್ದಾನೆ ಅಂತ ಅನಿಸ್ತು. ಆದ್ರೆ ನನ್ನ ಲೈಫ್ ಸ್ವಲ್ಪ ನೀರಸ ಆಗಿರೋ ಹಾಗೆ ಕಾಣುತ್ತೆ. ಅದ್ಯಾಕೆ ಆ ಥರ ಆಗುತ್ತೆ? ಒಳ್ಳೆ ಪ್ರಶ್ನೆ ಕೇಳ್ದೆ. ಕಾಮಸೂತ್ರ ಗ್ರಂಥದಲ್ಲಿ ಕೆಲವು ವಿಶೇಷ ವಿಷಯಗಳನ್ನ ತಿಳಿಸಲಾಗಿದೆ.
ಅವುಗಳನ್ನ ಬಳಸಿಕೊಂಡು ನೀವು ನಿಮ್ಮ ಸೆಕ್ಸುವಲ್ ಎಕ್ಸ್ಪೀರಿಯನ್ಸ್ ಅನ್ನ ಉತ್ತಮಗೊಳಿಸಬಹುದು. ಆದ್ರೆ ನಿಮ್ಮ ಸ್ವಂತ ಸುಖದ ಶ್ರೇಷ್ಠತೆಯನ್ನ ಅನುಭವಿಸಲು ನಿಮ್ಮನ್ನು ಮತ್ತೊಬ್ಬರ ಜೊತೆ ಹೋಲಿಸದೇ ಇರೋದು ತುಂಬಾನೇ ಮುಖ್ಯ. ಯಾಕಂದ್ರೆ ಪ್ರತಿಯೊಬ್ಬರ ದೇಹ ಮತ್ತು ಲೈಂಗಿಕ ಶಕ್ತಿ ವಿಭಿನ್ನವಾಗಿರುತ್ತೆ. ಆದ್ರಿಂದ ನಿಮ್ಮನ್ನು ಮತ್ತು ನಿಮ್ಮ ಸಂಗಾತಿಯನ್ನ ಬೇರೆಯವರ ಜೊತೆ ಹೋಲಿಸಬೇಡಿ. ಇಂಥ ಹೋಲಿಕೆ ನಿಮಗೆ ಮಾನಸಿಕ ಒತ್ತಡ ಉಂಟುಮಾಡಬಹುದು. ಇದು ಮುಂದೆ ಸಂಗಾತಿಯ ಜೊತೆ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಇಷ್ಟದೇವಿ, ನೀವ್ ಹೇಳೋದು ಸರಿನೇ. ನಾನ್ ನೋಡಿರೋ ಹಾಗೆ ಎಲ್ರೂ ತಮ್ಮ ಪ್ರೊಫೆಷನಲ್ ಲೈಫ್ ಸುಧಾರಿಸೋದಕ್ಕೆ ಅದಕ್ ಬೇಕಾದ ಜ್ಞಾನ ಪಡ್ಕೊಳ್ಳೋದಕ್ಕೆ ರೆಡಿ ಇರ್ತಾರೆ. ಆದ್ರೆ ತಮ್ಮ ಪರ್ಸನಲ್ ಸೆಕ್ಸುವಲ್ ಹೆಲ್ತ್ನ ಯಾವಾಗ್ಲೂ ನೆಗ್ಲೆಕ್ಟ್ ಮಾಡ್ತಾರೆ. ಸೆಕ್ಸ್ ಕೂಡ ಒಂದು ಕಲೆ. ಇದನ್ನ ಕಲ್ತು ನಾವು ನಮ್ಮ ಜೀವನದ ನಿಜವಾದ ಆನಂದವನ್ನ ಅನುಭವಿಸಬಹುದು ಅನ್ನೋದು ನನಗೆ ಈಗ ಅರ್ಥ ಆಯ್ತು. ಈಗ ಮತ್ತೊಂದು ವಿಷಯ ತಿಳ್ಕೊಬೇಕು ನಾನು. ನನಗೆ ಈ ಉದ್ರೇಕ ಅಂದ್ರೆ ಅರೋಸಲ್ ಬಗ್ಗೆ ಡೀಟೇಲ್ ಆಗಿ ಹೇಳಿ. ಹಾಗಂದ್ರೆ ಏನು? ಅದ್ ಯಾಕೆ ಮುಖ್ಯ? ಮುಖ್ಯವಾಗಿ ಈ ಉದ್ರೇಕ ಮಹಿಳೆಯರಲ್ಲಿ ಮತ್ತೆ ಪುರುಷರಲ್ಲಿ ಸಾಮಾನ್ಯವಾಗಿ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತೀರಾ? ಧ್ರುವನಿಗೆ ಇವಾಗ ಸೆಕ್ಸ್ ಮತ್ತೆ ಲವ್ ಮೇಕಿಂಗ್ನ ಎಲ್ಲಾ ಮಗ್ಗಲುಗಳ ಬಗ್ಗೆ ತಿಳ್ಕೋಬೇಕು ಅನ್ನುವ ಇಚ್ಛೆ ಪ್ರಬಲವಾಗಿತ್ತು. ಎಷ್ಟು ವಿಧಗಳಲ್ಲಿ ಲವ್ ಮೇಕಿಂಗ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವನ ಆಸಕ್ತಿ ಬೆಳೆದಿತ್ತು. ಸ್ನೇಹಿತರೆ, ನಾನ್ ನಿಮ್ಗೊಂದು ಮಾತು ಹೇಳ್ಬೇಕು. ಈ ಲವ್ ಮೇಕಿಂಗ್ ಅಂದ್ರೆ ಸೆಕ್ಸ್ ಅನ್ನೋದು ಕೂಡ ಒಂದು ಕಲೆ. ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋದಿಕ್ಕೆ ನಮ್ಮ ಜೊತೆ ನೀವು ಕೇಳಿ ಮುಂದಿನ ಎಪಿಸೋಡ್. ಮಹಿಳೆಯರಲ್ಲಿ ಲೈಂಗಿಕ ಉತ್ಸಾಹ, ಆರಸಲ್. ಮಹಿಳೆಯರಲ್ಲಿ ಲೈಂಗಿಕ ಉತ್ಸಾಹ, ಆರಸಲ್. ಧ್ರುವ, ನನ್ನ ಮಾತುಗಳನ್ನ ಗಮನವಿಟ್ಟು ಕೇಳು. ಲೈಂಗಿಕ ಉತ್ಸಾಹ ಅಥವಾ ಸೆಕ್ಸುವಲ್ ಅರೌಸಲ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಶರೀರ ರೆಸ್ಪಾಂಡ್ ಮಾಡುವ ರೀತಿಗೆ ಹಲವಾರು ಹಂತಗಳಿವೆ. ಕಾಮಸೂತ್ರದ ಪ್ರಕಾರ ಮಹಿಳೆಯರು ಮತ್ತು ಪುರುಷರಲ್ಲಿ ಈ ಲೈಂಗಿಕ ಉತ್ಸಾಹ ಉದ್ದೀಪನಗೊಳ್ಳುವ ಪ್ರಕ್ರಿಯೆಯಲ್ಲಿ 4 ಹಂತಗಳಿವೆ. ಅವುಗಳನ್ನ ಉತ್ತೇಜನ, ಸ್ಟಿಮ್ಯುಲೇಷನ್, ಉತ್ಥಾನ, ಅರೌಸಲ್, ಸೆಕ್ಸುವಲ್ ಫ್ರೀ ಕ್ಲೈಮ್ಯಾಕ್ಸ್ ಮತ್ತು ಸ್ಥಿರತೆ, ಕ್ಲೈಮ್ಯಾಕ್ಸ್ ಎಂದು ವಿಂಗಡಣೆ ಮಾಡಿದ್ದಾರೆ. ವಿಪರ್ಯಾಸ ಅಂದ್ರೆ ಬಹಳಷ್ಟು ಜನರಿಗೆ ಲೈಂಗಿಕ ಕ್ರಿಯೆ ನಡೆಯುವಾಗ ಮಹಿಳೆಯ ದೇಹದಲ್ಲಿ ಏನೇನಾಗುತ್ತದೆ ಅನ್ನೋದ್ರ ಬಗ್ಗೆ ಐಡಿಯಾನೇ ಇರೋದಿಲ್ಲ. ಹೌದು, ಇದನ್ನ ನಾನ್ ಕೂಡ ಗಮನಿಸಿದ್ದೀನಿ. ಸೆಕ್ಸ್ ಮಾಡೋವಾಗ ಕೆಲವೊಂದ್ಸಲ ರಿಯಾ ತುಂಬಾ ಡಿಫ್ರೆಂಟ್ ಆಗಿ ರಿಯಾಕ್ಟ್ ಮಾಡ್ತಾಳೆ. ಅವಳಿಗೆ ಇಡೀ ಬಾಡಿ ಶೇಕ್ ಆಗುತ್ತೆ. ಕೆಲವೊಮ್ಮೆ ತನ್ನ ಕಂಟ್ರೋಲ್ ಕಳ್ಕೊಂಡು ತುಂಬಾ ಅಗ್ರೆಸಿವ್ ಆಗಿ ನನ್ನ ಎಳ್ಕೋತಾಳೆ. ಕೆಲವೊಮ್ಮೆ ನನಗೆ ಅವಳು ಯಾವ ಸ್ಟೇಜಲ್ಲಿದ್ದಾಳೆ ಅನ್ನೋದು ಗೊತ್ತಾಗದೆ ಕನ್ಫ್ಯೂಸ್ ಆಗುತ್ತೆ. ಇದರಿಂದಾಗಿ ನನ್ನ ರಿದಮ್ ಮತ್ತೆ ಫ್ಲೋ ಕೂಡ ಕಟ್ಟಾಗಿ ಅವತ್ತು ಇಬ್ರಿಗೂ ಪ್ಲೆಷರ್ ಸಿಗೋದಿಲ್ಲ. ನನಗೆ ಈ ಲೈಂಗಿಕ ಉತ್ಸಾಹದ ಹಂತಗಳನ್ನ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ? ಇದರಿಂದ ನನಗೆ ಅವಳ ರಿಯಾಕ್ಷನ್ಗೆ ತಕ್ಕ ಹಾಗೆ ರೆಸ್ಪಾಂಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಖಂಡಿತ. ಕೇಳು. ಮೊದಲನೇ ಹಂತ ಕಾಮೋತ್ತೇಜನ. ಉತ್ತೇಜನ ಅಂದ್ರೆ ಸೆಕ್ಸುವಲ್ ಎಕ್ಸೈಟ್ಮೆಂಟ್. ಮಹಿಳೆ ಉತ್ತೇಜಿತಳಾದಾಗ ಅಥವಾ ಅರೌಸ್ಡ್ ಆದಾಗ ಆಕೆಯ ಗುಪ್ತಾಂಗಕ್ಕೆ, ಜೆನಿಟೈಲ್ಸ್ಗೆ ರಕ್ತದ ಸಂಚಾರ ಹೆಚ್ಚಾಗುತ್ತದೆ. ರಕ್ತ ಸಂಚಾರದ ಜೊತೆಗೆ ಆಕೆಯ ಯೋನಿಯ ವಾಲ್ಸ್ಗಳಲ್ಲಿಯೂ ರಕ್ತ ಸಂಚಾರ ಹೆಚ್ಚಾಗಿ ಒಂದು ರೀತಿಯ ಅಂಟಾದ ದ್ರವ ಯೋನಿಯೊಳಗೆ ಹರಿಯುತ್ತದೆ. ಮಹಿಳೆಯರ ಜೊತೆ ಲೈಂಗಿಕ ಕ್ರಿಯೆ ನಡೆಯಬೇಕಾದರೆ ಈ ದ್ರವ ಹರಿಯುವುದು ತುಂಬಾ ಮುಖ್ಯ. ಯಾಕಂದ್ರೆ ಇದು ಯೋನಿಗೆ ಲೂಬ್ರಿಕೇಶನ್ ನೀಡುವ ಮುಖ್ಯ ಮೂಲ. ಯೋನಿಯ ಹೊರಗಿನ ಭಾಗಗಳು ಅಂದರೆ ಕ್ಲಿಟೋರಿಸ್ ಮತ್ತು ಲೇಬಿಯಾ, ಅಂತರಂಗ ಮತ್ತು ಬಾಹ್ಯ ಭಾಗಗಳು ಹೀಗೆ ಯೋನಿಯೊಳಗೆ ರಕ್ತದ ಹರಿವಿನಿಂದಾಗಿ ಸ್ವಲ್ಪ ಉಬ್ಬುತ್ತವೆ. ಜೊತೆಗೆ ನಮ್ಮ ಕಣ್ಣಿಗೆ ಕಾಣದ ಹಾಗೆ ಆಕೆಯ ದೇಹದ ಒಳಭಾಗದಲ್ಲಿರುವ ಯೋನಿಯ ಮೇಲಿನ ಭಾಗ ಸ್ವಲ್ಪ ವಿಸ್ತಾರಗೊಳ್ಳುತ್ತದೆ. ಈ ಹಂತದಲ್ಲಿ ಮಹಿಳೆಯ ನಾಡಿ ಬಡಿತ ಮತ್ತು ಉಸಿರಾಡುವ ವೇಗ ಹೆಚ್ಚಾಗುತ್ತವೆ. ಹೃದಯ ಜೋರಾಗಿ ಬಡಿದುಕೊಳ್ಳುವ ಕಾರಣ ಆಕೆಯ ಬ್ಲಡ್ ಪ್ರೆಷರ್ ಕೂಡ ಹೆಚ್ಚಾಗುತ್ತದೆ. ಸೆಕ್ಸುವಲ್ ಅರೌಸಲ್ನಿಂದ ಆಕೆಯ ಎದೆ ಇನ್ನಷ್ಟು ಉಬ್ಬುತ್ತದೆ. ಅಂದ್ರೆ ರಕ್ತ ಸಂಚಾರ ವೇಗವಾಗುವುದರಿಂದ ಆಕೆಯ ಸ್ತನದ ಆಕಾರ ಸಹಜವಾಗಿರುವುದಕ್ಕಿಂತ ಸ್ವಲ್ಪ ದೊಡ್ಡದಾಗಬಹುದು. ಹೌದು, ನನಗೆ ಇದ್ರ ಅನುಭವ ಇದೆ. ಈ ರೀತಿ ಬದಲಾವಣೆಗಳನ್ನ ನಾನು ರಿಯಾಳಲ್ಲೂ ಗಮನಿಸಿದ್ದೀನಿ. ತುಂಬಾ ಸಲ ನಮ್ಮ ಮಧ್ಯೆ ಈ ರೀತಿ ಘಟನೆ ನಡೆದಿದೆ. ಅವಳು ಉಸಿರಿನ ವೇಗ ಹೆಚ್ಚಾಗೋದು, ಸ್ತನಗಳ ಗಾತ್ರ ದೊಡ್ಡದಾಗೋದನ್ನ ನಾನು ಗಮನಿಸಿದ್ದೀನಿ. ಸರಿ, ಇವಾಗ 2ನೇ ಹಂತ ಯಾವುದು ಅಂತ ಹೇಳ್ತೀರಾ ಇಷ್ಟದೇವಿ? ಕೇಳು. 2ನೇ ಹಂತ ಲೈಂಗಿಕ ಉತ್ಥಾನ. ಈ ಹಂತದಲ್ಲಿ ಯೋನಿಯ ಕೆಳಭಾಗಕ್ಕೆ ರಕ್ತ ಪ್ರವಾಹ ಅತ್ಯಧಿಕವಾಗಿ ಹೆಚ್ಚುತ್ತದೆ. ಇದರಿಂದ ಯೋನಿಯ ಕೆಳಭಾಗ ಉಬ್ಬಿ ಸ್ಥಿರವಾಗುತ್ತದೆ. ಇದನ್ನು ಇಂಟ್ರಾಯ್ಟಸ್ ಎಂದೂ ಕರೆಯಲಾಗುತ್ತದೆ. ಕೆಲವೊಮ್ಮೆ ಇದನ್ನು ಆರ್ಗ್ಯಾಸ್ಮಿಕ್ ಪ್ಲಾಟ್ಫಾರ್ಮ್ ಎಂದೂ ಕರೀತಾರೆ. ಇದು ಸೆಕ್ಸುವಲ್ ಅರೌಸಲ್ ಸಮಯದಲ್ಲಿ ನಿರಂತರ ಸ್ಟಿಮ್ಯುಲೇಷನ್ನಿಂದ ಉಂಟಾಗುವ ಸ್ಥಿತಿ. ಈ ಹಂತದಲ್ಲಿ ಮಹಿಳೆಯ ಸ್ತನಗಳ ಗಾತ್ರ ಸಹಜವಾಗಿರುವುದಕ್ಕಿಂತ ಶೇಕಡವಾರು 25ರವರೆಗೆ ಹೆಚ್ಚಾಗಬಹುದು. ಆಕೆಯ ಸ್ತನದ ತೊಟ್ಟಿನ ಸುತ್ತಲಿನ ಭಾಗಕ್ಕೆ ರಕ್ತದ ಹರಿವು ಹೆಚ್ಚಾಗುತ್ತದೆ. ಇದರಿಂದ ಸ್ತನದ ತೊಟ್ಟುಗಳು ಉಬ್ಬುತ್ತವೆ. ಸೆಕ್ಸುವಲ್ ಕ್ಲೈಮ್ಯಾಕ್ಸ್ ತಲುಪಲು ಈ 2ನೇ ಹಂತದಲ್ಲಿ ಆಕೆಗೆ ನಿರಂತರವಾಗಿ ಸೂಕ್ತ ಲೈಂಗಿಕ ಉತ್ಸಾಹ ನೀಡುವ ಅಗತ್ಯವಿದೆ. ಅಬ್ಬಾ, ನೀವೀಗ ಹೇಳ್ದ ಮಹಿಳೆಯರಲ್ಲಾಗುವ ಈ ಎಲ್ಲಾ ಬದಲಾವಣೆಗಳು ಪ್ಲೆಜರ್ಫುಲ್ ಆಗಿರೋದ್ರ ಜೊತೆಗೆ ಸೈಂಟಿಫಿಕ್ ಕೂಡ ಆಗಿವೆ. ಸೆಕ್ಸುವಲ್ ಪ್ಲೆಜರ್ನ ಪಡ್ಕೊಳ್ಳೋದಿಕ್ಕೆ ಇಷ್ಟೆಲ್ಲ ಕ್ರಿಯೆಗಳು ಒಟ್ಟೊಟ್ಟಿಗೆ ನಡಿಬೇಕು ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತೇ ಇರಲಿಲ್ಲ. ನಿಮಗೆ ತುಂಬಾ ಥ್ಯಾಂಕ್ಸ್ ಇಷ್ಟದೇವಿ. ನಿಮ್ಮಿಂದ ನಾನು ಇಷ್ಟೆಲ್ಲ ಜ್ಞಾನ ಪಡ್ಕೊಳ್ಳೋ ಹಾಗಾಯ್ತು. ಈಗ ನಾನು 3ನೇ ಹಂತದ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ರೆಡಿಯಾಗಿದ್ದೀನಿ. ಅದ್ರ ಬಗ್ಗೆ ಹೇಳ್ತೀರಾ? ಸರಿ, ಕೇಳು. ಕಾಮೋತ್ತೇಜನೆಯ 3ನೆಯ ಹಂತವೇ ಆರ್ಗಾಸಮ್, ಅಂದರೆ ಸೆಕ್ಸುವಲ್ ಆಕ್ಟಿವಿಟಿಯ ಚರಮಸುಖ. ಆರ್ಗ್ಯಾಸಮ್ ಅಂದ್ರೆ
ಲೈಂಗಿಕ ಕ್ರಿಯೆಯಲ್ಲಿ ತೀವ್ರ ಇಂಟೆನ್ಸ್ ಅನುಭವದ ಹಂತ. ಸಾಮಾನ್ಯವಾಗಿ ಮೊದಲನೆಯ ಹಂತದಿಂದಲೂ ಈ ಭಾವ ಜಾಗೃತವಾಗಿರುತ್ತದೆ. ಪುರುಷರಿಗೆ ಈ ಆರ್ಗಾಸಮ್ ಆದ ಮೇಲೆ ಉಂಟಾಗುವ ಅನುಭವ ಸಾಮಾನ್ಯವಾಗಿ ಮಹಿಳೆಯರಿಗೆ ಆಗೋದಿಲ್ಲ. ಮಹಿಳೆಯರಲ್ಲಿ ಒಂದು ಬಾರಿ ಈ ಆರ್ಗಾಸಮ್ ಅನುಭವದ ಆದ ಮೇಲೆ ಮತ್ತೆ ಆಕೆಯನ್ನ ಉತ್ತೇಜಿಸಿದರೆ ಅಥವಾ ಸ್ಟಿಮ್ಯುಲೇಟ್ ಮಾಡಿದ್ರೆ ಆಕೆಗೆ ಮತ್ತೊಂದು ಆರ್ಗಾಸಮ್ ಕೂಡ ಆಗಬಹುದು. ಆದ್ರೆ ಇಲ್ಲಿ ಒಂದು ವಿಷಯ ನೆನ್ಪಿಟ್ಕೋದ್ರುವ, ಮಹಿಳೆಯರಿಗೆ ಪ್ರತಿ ಬಾರಿ ಸೆಕ್ಸ್ ಮಾಡುವಾಗ್ಲೂ ಈ ಆರ್ಗಾಸಮ್ ಅನುಭವ ಆಗೋದಿಲ್ಲ. ಯಾಕಂದ್ರೆ ಅವರ ದೇಹ ಪ್ರಕೃತಿಯೇ ಹಾಗೆ. ಅದಕ್ಕೋಸ್ಕರವೇ ಪುರುಷರು ಇದನ್ನು ಅರ್ಥ ಮಾಡಿಕೊಂಡು ಮಹಿಳೆಯರ ಜೊತೆ ನೇರವಾಗಿ ಸಂಭೋಗಕ್ಕೆ ತೊಡಗದೆ ಅವರಿಗೆ ಆರ್ಗಾಸಮ್ ಅನುಭವ ಸಿಗುವಂತೆ ಮಾಡಲು ಫೋರ್ ಪ್ಲೇ ಟೆಕ್ನಿಕ್ ಬಳಸಿಕೊಂಡ್ರೆ ಒಳ್ಳೆಯದು. ಇದರಿಂದ ಮಹಿಳೆಯರಿಗೆ ಸಾಕಷ್ಟು ಸಮಯ ಉತ್ತೇಜರಾಗಿದ್ದುಕೊಂಡು ಕೊನೆಗೆ ಸೆಕ್ಸ್ ಪ್ರಕ್ರಿಯೆಯಲ್ಲಿ ಚರಮಸುಖ ಪಡೆಯಲು ಸಹಾಯವಾಗುತ್ತದೆ. ಅವರಲ್ಲಿ ಈ ಅನುಭವ ಮತ್ತಷ್ಟು ಇಂಟೆನ್ಸ್ ಆಗಿರುವಂತೆ ಮಾಡಲು ಯೋನಿಯಲ್ಲಿ ಭಾಗಾಂಕುರ ಭಾಗವನ್ನು ಮೃದುವಾಗಿ ಒತ್ತುವುದು ಅಥವಾ ಕ್ಲಿಟೋರಿಸ್ ಭಾಗವನ್ನು ಸ್ಟಿಮ್ಯುಲೇಟ್ ಮಾಡುವುದು ಇವೆಲ್ಲ ಮಹಿಳೆಯರಿಗೆ ಆರ್ಗಾಸಮ್ ಫೀಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗಿದ್ರೆ ಮಹಿಳೆಯರಿಗೆ ಆರ್ಗಾಸಮ್ ಅನುಭವ ಆಗೋದು ತುಂಬಾ ತಡ ಅಂತಾಯ್ತು. ಅದು ಗೊತ್ತಿಲ್ಲದೆ ನಾವು ನಮ್ಮ ದೇಹದಲ್ಲಿ ನಡೆಯೋ ಆರ್ಗಾಸಮ್ ಪ್ರಕ್ರಿಯೆಯನ್ನ ಮಾತ್ರ ಗಮನದಲ್ಲಿಟ್ಕೊಂಡು ನಮ್ಮ ಹಾಗೆ ಅವರಿಗೂ ಬೇಗ ಆರ್ಗಾಸಮ್ ಅನುಭವ ಆಗುತ್ತೆ ಅಂದ್ಕೊಂಡು ಅವ್ರನ್ನ ಅತೃಪ್ತರನ್ನಾಗಿಸ್ತಿದ್ದೀವಿ ಅಂತಾಯ್ತು. ಛೆ, ಇದೆಲ್ಲ ನಾನು ಮೊದಲೇ ತಿಳ್ಕೋಬೇಕಿತ್ತು. ಸರಿ, ಇವಾಗ ಲೈಂಗಿಕ ಕ್ರಿಯೆಯ 4ನೇ ಮತ್ತು ಕೊನೆಯ ಹಂತ ಯಾವುದು ಅನ್ನೋದನ್ನ ಹೇಳ್ತೀರಾ ಇಷ್ಟದೇವಿ? ಆಯ್ತು. 4ನೇ ಹಂತವೇ ಲೈಂಗಿಕ ಸ್ಥಿರತೆ. ಈ ಹಂತದಲ್ಲಿ ಮಹಿಳೆಯ ದೇಹ ಲೈಂಗಿಕ ಕ್ರಿಯೆಯ ನಂತರ ಮತ್ತೆ ನಿಧಾನಕ್ಕೆ ಮೊದಲಿನ ಸಹಜ ಸ್ಥಿತಿಗೆ ಬರುತ್ತದೆ. ಅವಳ ಅಂಗಾಂಗಗಳಲ್ಲಿ ಹರಿಯುವ ರಕ್ತದ ಪ್ರಮಾಣ ಮತ್ತೆ ಸಾಮಾನ್ಯ ಸ್ಥಿತಿಗೆ ಬರುತ್ತದೆ. ಉಸಿರು ತಹಬದಿಗೆ ಬರುತ್ತೆ. ಹೃದಯದ ಬಡಿತ ಮತ್ತೆ ಸಹಜ ಸ್ಥಿತಿಗೆ ಬರುತ್ತೆ. ಅವಳ ಯೋನಿ ಮತ್ತು ಸ್ತನಗಳಲ್ಲಿ ರಕ್ತ ಪರಿಚಲನೆ ನಾರ್ಮಲ್ ಆಗೋ ಕಾರಣ ಅವು ಮೊದಲಿನ ಗಾತ್ರಕ್ಕೆ ಹಿಂತಿರುಗುತ್ತವೆ. ಆದ್ರೆ ಈ ಹಂತದಲ್ಲಿ ನಾವು ಹುಡುಗಿಗೆ ಸಾಕಷ್ಟು ಸಮಯ ನೀಡೋದು ಮುಖ್ಯ. ಯಾಕಂದ್ರೆ ಅವಳ ದೇಹ ಸಹಜ ಸ್ಥಿತಿಗೆ ಬರ್ತಾ ಇದ್ರೂ ಮಾನಸಿಕವಾಗಿ ಆಕೆ ಇನ್ನೂ ಆರ್ಗಾಸಮ್ ಫೀಲ್ ಮಾಡ್ತಾನೇ ಇರ್ತಾಳೆ. ಇದೊಂಥರ ಸೈಕಾಲಜಿಕಲ್ ಪ್ಲೆಷರ್ ಪಡೆಯುವಂತಹ ಹಂತ. ಅದರ ಸಂಪೂರ್ಣ ಆನಂದವನ್ನು ಆಕೆಗೆ ಅನುಭವಿಸಲು ಬಿಡುವುದು ನಿಮ್ಮ ಲೈಂಗಿಕ ಜೀವನದ ಆರೋಗ್ಯದ ಗುಟ್ಟು. ಹೀಗಾಗಿಯೇ ಲೈಂಗಿಕ ಕ್ರಿಯೆ ಮುಗಿದ ಬಳಿಕ ಸಂಗಾತಿಯನ್ನ ಬಿಟ್ಟು ನಿಮ್ಮಷ್ಟಕ್ಕೆ ನೀವೇ ಎದ್ದು ಹೋಗಬೇಡಿ ಅನ್ನೋದು. ಅವಳ ದೇಹ ಮತ್ತೆ ಸಹಜ ಸ್ಥಿತಿಗೆ ಬರುವ ತನಕ ಅವಳ ಜೊತೆಯಾಗಿದ್ದು ಆಕೆಗೆ ದೈಹಿಕ ಆರ್ಗಾಸಮ್ ಜೊತೆಗೆ ಮಾನಸಿಕ ಆರ್ಗಾಸಮ್ ಅನುಭವಿಸಲು ಸಹಾಯ ಮಾಡೋದು ಉತ್ತಮ. ಒಂದು ವೇಳೆ ಇದನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ನಿಮ್ಮಿಬ್ಬರಿಗೂ ಸೆಕ್ಸ್ನ ಸಂಪೂರ್ಣ ಲಾಭ ಮತ್ತು ಸುಖ ಇವೆರಡೂ ಸಿಗೋದಿಲ್ಲ. ಒಂದ್ ವಿಷಯ ಮರಿಬೇಡಿ, ನಿಮ್ಮ ಸಂಗಾತಿಯೊಡನೆ ನಡೆಸೋ ಲೈಂಗಿಕ ಕ್ರಿಯೆ ಕೇವಲ ಫನ್ ಅಥವಾ ಪ್ಲೆಜರಬಲ್ ಆಕ್ಟಿವಿಟಿ ಅಲ್ಲ. ಬದಲಾಗಿ ಅದು ನಿಮ್ಮ ಮಾನಸಿಕ ಸಮತೋಲನ, ಸಂಬಂಧ ಗಟ್ಟಿಗೊಳಿಸುವ ಪ್ರಯತ್ನ ಮತ್ತು ಪಾರ್ಟ್ನರ್ಶಿಪ್ನ ಉಳಿವಿಗಾಗಿ ಬಹಳ ಮುಖ್ಯವಾದ ಅಂಶ. ಈ ಕ್ರಿಯೆ ಇಬ್ಬರು ಸಂಗಾತಿಗಳನ್ನು ಮತ್ತಷ್ಟು ಹತ್ತಿರ ತರುತ್ತೆ ಮತ್ತು ಅವರಿಬ್ಬರೂ ಸಂತೋಷಕರ ಜೀವನ ನಡೆಸಲು ಅನುವು ಮಾಡಿಕೊಡುತ್ತದೆ. ಇದರಿಂದ ಇಬ್ಬರ ನಡುವಿನ ಮನಸ್ತಾಪಗಳು ದೂರವಾಗಿ ಸ್ಟ್ರೆಸ್ ಮತ್ತು ಮೂಡ್ ಸ್ವಿಂಗ್ಸ್ ಎಂಬ ಸಮಸ್ಯೆಗಳು ಮಾಯವಾಗುತ್ತವೆ. ಎಂಥ ಆಶ್ಚರ್ಯ ಅಲ್ವಾ? ಪುರುಷ ಮತ್ತೆ ಮಹಿಳೆಯರಿಬ್ಬರ ದೇಹದ ರಚನೆ ಬೇರೆ ಬೇರೆ. ಆದ್ರೆ ಅವರಿಬ್ರು ಸೇರಿದಾಗ ಸೆಕ್ಸ್ನಂತಹ ಒಂದು ನ್ಯಾಚುರಲ್ ಬಯೋಲಾಜಿಕಲ್ ಪ್ರೊಸೆಸ್ ಕಂಪ್ಲೀಟ್ ಆಗ್ಬಿಡುತ್ತೆ. ನಮ್ಮಿಬ್ರು ಶಾರೀರಿಕ ರಚನೆ ಮತ್ತು ಅವಶ್ಯಕತೆ ಬೇರೆ ಬೇರೆ. ಪುರುಷರಿಗೆ ಯಾವ ಹಂತದಲ್ಲಿ ಬೇಕಾದ್ರೂ ಆರ್ಗಾಸಮ್ ಫೀಲ್ ಆಗುತ್ತೆ. ಆದ್ರೆ ಮಹಿಳೆಯರಲ್ಲಿ ಈ ಭಾವ ಜಾಗೃತವಾಗಬೇಕಾದ್ರೆ ಸೆಕ್ಸ್ಗೂ ಮೊದಲು ಅವರಿಗೆ ಫೋರ್ ಪ್ಲೇ ಅಗತ್ಯ ಇದೆ. ಆದ್ರೆ ಪುರುಷರಿಗೆ ಒಂದು ಬಾರಿ ಉತ್ತೇಜನ ಆದ ತಕ್ಷಣ ಪೆನೆಟ್ರೇಷನ್ ಮಾಡೋದ್ರಲ್ಲೇ ಹೆಚ್ಚಿನ ಉತ್ಸಾಹ. ಈ ಅವಸರದಲ್ಲಿ ಅವ್ರ ಕಡೆಯಿಂದ ತಪ್ಪು ನಡೆದು ಮಹಿಳೆಯರಿಗೆ ಸಂಪೂರ್ಣ ತೃಪ್ತಿ ಸಿಗದ ಹಾಗಾಗತ್ತೆ. ಧ್ರುವನ ಪ್ರಶ್ನೆಗೆ ಸಿಗ್ತಾ ಇರೋ ಉತ್ತರ ಮತ್ತೆ ಕಾಮಸೂತ್ರದಿಂದ ಅವನು ಪಡಿತಾ ಇರೋ ಜ್ಞಾನ ಮತ್ತಷ್ಟು ತಿಳ್ಕೊಳ್ಳೋ ಅವನ ಉತ್ಸಾಹವನ್ನ ಜಾಗೃತಗೊಳಿಸ್ತಾ ಇದೆ. ಕೇವಲ ಒಂದು ಮೆಕ್ಯಾನಿಕಲ್ ಪ್ರಕ್ರಿಯೆ ಅಂತ ಅಂದ್ಕೊಂಡಿದ್ದ ಧ್ರುವ ಈಗ ಲೈಂಗಿಕ ಕ್ರಿಯೆಗಳನ್ನ ಆಧ್ಯಾತ್ಮಿಕ ಮತ್ತೆ ಮಾನಸಿಕ ದೃಷ್ಟಿಯಿಂದನೂ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ತನ್ನ ಸೆಕ್ಶುವಲ್ ಲೈಫ್ನಲ್ಲಿ ಮಾಡಿದ್ದ ತಪ್ಪುಗಳನ್ನ ಸರಿಪಡಿಸ್ಕೊಳ್ಳೋದಿಕ್ಕೆ ಅವನಿಗೆ ಇಷ್ಟದೇವಿಯ ಮೂಲಕ ಮತ್ತೊಂದು ಅವಕಾಶ ಸಿಕ್ಕಿತ್ತು. ಅದ್ರ ಜೊತೆಗೆ ಕಾಮಸೂತ್ರದ ಮೂಲಕ ಅವನು ಕಲಿತಾ ಇರೋ ಹೊಸ ವಿಷಯ, ಪಡಿತಾ ಇರೋ ಜ್ಞಾನ ಧ್ರುವನಿಗೆ ಹಳಸೋಗಿರೋ ತನ್ನ ಸೆಕ್ಸ್ ಲೈಫನ್ನ ಮತ್ತೆ ಸುಧಾರಿಸೋದಿಕ್ಕೆ ನೆರವಾಗ್ತಾ ಇತ್ತು. ಹಾಗಿದ್ರೆ ಬನ್ನಿ, ಧ್ರುವನ ಜೊತೆ ನಾವು ಕಾಮಸೂತ್ರದ ಯಾತ್ರೆಯನ್ನ ಮುಂದುವರ್ಸೋಣ. ಹಾಸಿಗೆಯಲ್ಲಿ ಮಹಿಳೆಯರ ಮುಂದಾಳತ್ವ. ಇಷ್ಟದೇವಿ, ನಾನು ಅನೇಕ ಬಾರಿ ಮಹಿಳೆಯರು ಸೆಕ್ಸ್ ಬಗ್ಗೆ ಮಾತಾಡೋದಾಗ್ಲಿ ಅದ್ರ ಬಗ್ಗೆ ಓದೋದಾಗ್ಲಿ ತಪ್ಪು ಅಂತ ಹೇಳೋದನ್ನ ಕೇಳಿದ್ದೀನಿ. ಆದ್ರೆ ಹೀಗ್ಯಾಕೆ ಹೇಳ್ತಾರೆ? ಆಮೇಲೆ ಮಹಿಳೆಯರು ಯಾವ ರೀತಿ ಲೈಂಗಿಕ ಮಿಲನ ಕ್ರಿಯೆ ನಡೆಸಿದ್ರೆ ಪುರುಷರ ಹಾಗೇನೆ ಸುಖ ಪಡಿಬೋದು, ಇದ್ರ ಬಗ್ಗೆ ಹೇಳ್ತೀರಾ? ವಾತ್ಸಾಯನರ ಕಾಮಸೂತ್ರ ಗ್ರಂಥದಲ್ಲಿ ಸ್ತ್ರೀ ಮತ್ತು ಪುರುಷರ ದೈಹಿಕ ಸಂಬಂಧಗಳ ಬಗ್ಗೆ ಬಹಳ ವಿಶದವಾಗಿ ಹಾಗೂ ಮುಕ್ತವಾಗಿ ಬರೆಯಲಾಗಿದೆ. ಆ ಕಾಲದಲ್ಲಿ ನೀನು ಹೇಳಿದ ಹಾಗೆಯೇ ಸ್ತ್ರೀಯರನ್ನ ಒಂದು ರೀತಿಯ ಭೋಗದ ವಸ್ತುವಿನ ರೀತಿ ನೋಡ್ತಾ ಇದ್ದದ್ದು ನಿಜಾನೇ. ಹಾಗಾಗಿ ಅವರನ್ನು ಹಾಸಿಗೆಯಲ್ಲೂ ಒಂದು ವಸ್ತುವಿನ ರೀತಿಯಲ್ಲೇ ಪರಿಗಣಿಸಿತ್ತು ಪುರುಷ ಪ್ರಧಾನ ಸಮಾಜ. ಆದ್ರೆ ಈಗಿನ ಯುಗವೇ ಬೇರೆ. ಕಾಲ ಬದಲಾಗಿದೆ. ಈಗಿನ ಕಾಲದಲ್ಲಿ ಮಹಿಳೆಯರು ತಮ್ಮ ಸಂಗಾತಿಗಳ ಜೊತೆ ತಮ್ಮ ಲೈಂಗಿಕ ಇಚ್ಛೆಗಳ ಬಗ್ಗೆ ಮುಕ್ತವಾಗಿ ಮಾತಾಡ್ತಾರೆ. ಇಂದಿನ ಸ್ತ್ರೀಯರು ತಮ್ಮ ಪಾರ್ಟ್ನರ್ ಜೊತೆ ಮುಕ್ತವಾಗಿ ತಮ್ಮ ಲೈಂಗಿಕ ಇಚ್ಛೆ ಬಗ್ಗೆ ಮಾತನಾಡಬಹುದು. ತಮ್ಮ ಇಚ್ಛೆಯಂತೆ ಸೆಕ್ಸ್ ಮಾಡಬಹುದು. ತಮ್ಮ ಇಷ್ಟ ಅನಿಷ್ಟಗಳನ್ನ ಹಂಚಿಕೊಳ್ಳಬಹುದು. ಬದಲಾದ ಕಾಲಘಟ್ಟದಲ್ಲಿ ಪುರುಷರು ತಮ್ಮ ಮಹಿಳಾ ಸಂಗಾತಿಗಳ ಇಷ್ಟಕ್ಕೆ ಅನುಸಾರವಾಗಿಯೇ ಅವರೊಂದಿಗೆ ವ್ಯವಹರಿಸುತ್ತಾರೆ. ಅವರ ಮಾತನ್ನ ಗೌರವಿಸುತ್ತಾರೆ.
ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ಕಾಲಘಟ್ಟದ ಮಹಿಳೆಯರಲ್ಲಿ ಸೆಕ್ಸ್ ಕುರಿತಾಗಿರುವ ದೃಷ್ಟಿಕೋನ ಏನು ಅಂತ ನೋಡೋಣ. ಕಾಮಸೂತ್ರದಲ್ಲಿ 7 ಅಧ್ಯಾಯಗಳಿವೆ ಅನ್ನೋದ್ರ ಬಗ್ಗೆ ನಿಂಗೊತ್ತಾ? ಅವುಗಳಲ್ಲಿ 6 ಅಧ್ಯಾಯಗಳನ್ನ ಪುರುಷರಿಗಾಗಿ ಮತ್ತು 1 ಅಧ್ಯಾಯವನ್ನ ಮಹಿಳಾ ಸೆಕ್ಸ್ ವರ್ಕರ್ಸ್ಗಳಿಗಾಗಿ ಬರೆಯಲಾಗಿದೆ. ವಾತ್ಸಾಯನರು ಸ್ತ್ರೀಯರಿಗೆ ಪುರುಷರನ್ನು ಆಕರ್ಷಿಸುವುದು, ನೃತ್ಯ, ಸಂಗೀತ ಮತ್ತು ಭಾವನೆಗಳನ್ನು ಪ್ರದರ್ಶಿಸುವುದು ಹೀಗೆ ಒಟ್ಟು 64 ಕಲೆಗಳ ಬಗ್ಗೆ ಬರೆದಿದ್ದಾರೆ. ಇವುಗಳನ್ನು ಉಪಯೋಗಿಸಿ ಸ್ತ್ರೀಯರು ಪುರುಷರನ್ನು ತೃಪ್ತಿಪಡಿಸಬಹುದು. ಜೊತೆಗೆ ಅವರು ಪುರುಷರನ್ನು ತಮ್ಮತ್ತ ಸೆಳೆಯಬಹುದು. ಇದರ ಜೊತೆಗೆ ವಾತ್ಸಾಯನರು ಪುರುಷರಿಗೂ ಸ್ತ್ರೀಯರನ್ನ ಆಕರ್ಷಿಸುವ ಕಲೆಯನ್ನು ಬೋಧಿಸಿದ್ದಾರೆ. ಜೊತೆಗೆ ಶಾರೀರಿಕ ಸಂಪರ್ಕದ ವಿವಿಧ ಪೋಸ್ಟರ್ಸ್ ಬಗ್ಗೆ ತಿಳಿ ಹೇಳಿದ್ದಾರೆ. ಪುಸ್ತಕದಲ್ಲಿ ನೀಡಿರುವ ಸೆಕ್ಸ್ ಪೋಸ್ಟರ್ಸ್ ಬಳಸಿಕೊಂಡು ಗಂಡು ಮತ್ತು ಹೆಣ್ಣಿನ ಸೆಕ್ಸ್ನ ಸಂಪೂರ್ಣ ಆನಂದವನ್ನ ಪಡೆಯಬಹುದಾಗಿದೆ. ಕಾಮಸೂತ್ರದ ಪ್ರಕಾರ ಸ್ತ್ರೀಯರಿಗೆ ಅತ್ಯಂತ ಉತ್ತಮವಾದ ಸೆಕ್ಸ್ ಪೋಸ್ಟರ್ಸ್ ಎಂದರೆ ಅವು ಆಕೆಗೆ ಸಂಪೂರ್ಣ ತೃಪ್ತಿ ನೀಡುವಂತಹದ್ದು ಮಾತ್ರ. ಸ್ತ್ರೀ ತನ್ನ ಪುರುಷ ಸಂಗಾತಿಯ ತೊಡೆಯಲ್ಲಿ ಕೂತು ಇಬ್ಬರ ಮುಖಗಳು ಪರಸ್ಪರ ಮುಖಾಮುಖಿಯಾಗಿರುವ ಪೋಸ್ಟರ್ಸ್ನಲ್ಲಿದ್ದುಕೊಂಡು ಮಾಡುವ ಸಂಭೋಗ ಇಬ್ಬರಿಗೂ ಹೆಚ್ಚಿನ ಸುಖ ನೀಡುತ್ತದೆ. ಈ ಸ್ಥಿತಿಯಲ್ಲಿ ಸಂಭೋಗ ನಡೆಯುವಾಗ ಪುರುಷನು ತನ್ನ ಮಹಿಳಾ ಸಂಗಾತಿಯ ಸ್ತನಗಳನ್ನು, ಕತ್ತು, ಮುಷ್ಟಿ, ಕಿವಿಯ ಹಿಂಭಾಗ, ತುಟಿಯ ಮೇಲೆ ಕಿಸ್ ಮಾಡುವುದು. ಜೊತೆಗೆ ಅವಳ ಬೆನ್ನನ್ನು ಹಿತವಾಗಿ ಮಸಾಜ್ ಮಾಡಬಹುದು. ಇದು ಸ್ತ್ರೀಯು ಆರ್ಗ್ಯಾಸಂ ತಲುಪಲು ಸಹಾಯ ಮಾಡುತ್ತದೆ ಮತ್ತು ಇದರಿಂದ ಅವಳು ಸಂಪೂರ್ಣ ತೃಪ್ತಿ ಪಡೆಯುತ್ತಾಳೆ. ಇನ್ನೊಂದು ಪೋಸ್ಟರ್ನಲ್ಲಿ ಪುರುಷನು ತನ್ನ ಸಂಗಾತಿಯ ಸ್ತನಗಳ ಮೇಲೆ ತನ್ನ ದೇಹದ ಭಾರವನ್ನು ಹಾಕದಂತೆ ಎಚ್ಚರಿಕೆ ವಹಿಸುವಂತೆ ಹೇಳಲಾಗಿದೆ. ಅಂದರೆ ಪುರುಷನು ಮೇಲೆ, ಸ್ತ್ರೀ ಕೆಳಗೆ ಇರುವ ಪೋಸ್ಟರ್ನ ಸಹ ತೃಪ್ತಿದಾಯಕವಾಗಿರುತ್ತದೆ. ಪುರುಷನು ಕೆಳಗಿದ್ದು ಸ್ತ್ರೀ ಮೇಲೆ ಇರುವ ಪೋಸ್ಟರ್ ಕೂಡ ಸ್ತ್ರೀಯು ತೃಪ್ತಿಯನ್ನು ಪಡೆಯಲು ಸಮರ್ಪಕವಾಗಿದೆ ಅನ್ನುತ್ತದೆ ಕಾಮಸೂತ್ರ. ನಾನ್ ಕೇಳಿರೋ ಹಾಗೆ ನೋಡಿರೋ ಪ್ರಕಾರ ಕಾಲ ಬದಲಾದಂತೆ ಮಹಿಳೆಯರು ತಮ್ಮ ಸೆಕ್ಷುವಲ್ ಪ್ಲೆಷರ್ ಬಗ್ಗೆ ಹೆಚ್ಚು ಡಿಮ್ಯಾಂಡಿಂಗ್ ಆಗಿದ್ದಾರೆ. ಒಂದ್ ಕಾಲದಲ್ಲಿ ಅವರು ತಮ್ಮ ಇಚ್ಛೆಗಳನ್ನ ತುಂಬಾ ಓಪನ್ ಆಗಿ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದ್ರೆ ಈಗ ಅವರು ತಮ್ಮ ಪಾರ್ಟ್ನರ್ಸ್ ಜೊತೆ ಈ ಎಲ್ಲವನ್ನ ಓಪನ್ ಆಗಿ ಯಾವುದೇ ಹಿಂಜರಿಕೆ ಇಲ್ಲದೇನೆ ಚರ್ಚೆ ಮಾಡ್ಬೋದು. ನೀನು ಹೇಳಿದ್ದು ಸರಿ. ಇಂದಿನ ಕಾಲದಲ್ಲಿ ಮಹಿಳೆಯರು ತಮ್ಮ ದೈನಂದಿನ ಅಗತ್ಯಗಳಿಂದ ಹಿಡಿದು ತಮ್ಮ ಲೈಂಗಿಕ ಇಚ್ಛೆಗಳ ತನಕ ಎಲ್ಲವನ್ನೂ ಮುಕ್ತವಾಗಿ ಹೇಳಿಕೊಳ್ಳುತ್ತಿದ್ದಾರೆ. ಸೆಕ್ಸ್ ಜೀವನದ ಅತ್ಯಂತ ಮುಖ್ಯ ಅಂಶಗಳಲ್ಲಿ ಒಂದು. ಬುದ್ಧಿಹೀನ ಮತ್ತು ಹಳೆಯ ಮನೋಭಾವಗಳ ಕಾರಣದಿಂದಲೇ ಸಾವಿರಾರು ವರ್ಷಗಳ ಕಾಲ ಮಹಿಳೆಯರ ಧ್ವನಿಯನ್ನು ಅಡಗಿಸಲಾಗಿತ್ತು. ಆದರೆ ಇಂದಿನ ಕಾಲದಲ್ಲಿ ತಮ್ಮ ಲೈಂಗಿಕ ಇಚ್ಛೆಗಳ ಬಗ್ಗೆ ಮಾತನಾಡುವುದರಲ್ಲಿ ಮಹಿಳೆಯರು ಹೆಚ್ಚು ಮುಕ್ತವಾಗಿದ್ದಾರೆ. ಅವರು ತಮ್ಮ ಪಾರ್ಟ್ನರ್ ಜೊತೆ ಇಂಟರ್ಕೋರ್ಸ್ ಕುರಿತು ನಿಸ್ಸಂಕೋಚವಾಗಿ ಮಾತನಾಡುತ್ತಿದ್ದಾರೆ. ತಮ್ಮ ಇಷ್ಟ ಅನಿಷ್ಟಗಳನ್ನು ಸಂಗಾತಿಗಳ ಜೊತೆ ಹಂಚಿಕೊಳ್ಳುತ್ತಿದ್ದಾರೆ. ಇನ್ನು ಪುರುಷರು ಕೂಡ ಇದೀಗ ಮಹಿಳೆಯರ ಇಚ್ಛೆಯನ್ನು ಗೌರವಿಸುತ್ತಿದ್ದಾರೆ ಮತ್ತು ಅವರು ಹಾಗೆ ಮಾಡಲೇಬೇಕು. ಆದರೂ ವಿಪರ್ಯಾಸ ಅಂದರೆ ಕೆಲವೊಂದು ಅಧ್ಯಯನಗಳ ಪ್ರಕಾರ ಇಂದಿಗೂ ಭಾರತೀಯ ಸಮಾಜದ 50% ಪುರುಷರಿಗೆ ಸೆಕ್ಸ್ ಎನ್ನುವುದು ಒಂದು ನೈಸರ್ಗಿಕ ಮತ್ತು ಜೈವಿಕ ಕ್ರಿಯೆ ಅನ್ನುವುದು ತಿಳಿದಿಲ್ಲ. ಸೆಕ್ಸ್ಗಾಗಿ ಮಹಿಳೆಯರು ಬೇಡಿಕೆ ಇಡುವುದು ಕೆಲ ವರ್ಗದ ಪುರುಷರಿಗೆ ಸ್ವೀಕಾರಾರ್ಹವಾಗುವುದಿಲ್ಲ ಅನ್ನುವ ಆಘಾತಕಾರಿ ಅಂಶಗಳೂ ಇವೆ. ಆದರೆ ಈ ಮಧ್ಯೆಯೂ ಮಹಿಳೆಯರು ತಮ್ಮ ಲೈಂಗಿಕ ಹಕ್ಕುಗಳ ಬಗ್ಗೆ ಹೆಚ್ಚು ಜಾಗೃತರಾಗಿದ್ದಾರೆ. ಹಾಗಾದ್ರೆ ಸೆಕ್ಸ್ ವಿಷಯದಲ್ಲಿ ಏನಾದ್ರೂ ರೂಲ್ ಬುಕ್ ಇದ್ಯಾ? ಇದ್ರೆ ಸೆಕ್ಸ್ನಲ್ಲಿ ಮಹಿಳೆಯರ ಹಕ್ಕುಗಳು ಮತ್ತೆ ಪುರುಷರ ಹಕ್ಕುಗಳು ಭಿನ್ನವಾಗಿರುತ್ತವೆ ಅಂತ ಅದರಲ್ಲೇನಾದ್ರೂ ಬರ್ದಿದ್ಯಾ? ಕಾಮಸೂತ್ರದ ಪ್ರಕಾರ ಆ ಕಾಲದಲ್ಲಿ ಪುರುಷರಿಗೆ ಮದುವೆಯಾಗದ ಮತ್ತು ವಿವಾಹಿತ ಮಹಿಳೆಯರೊಂದಿಗೆ ಲೈಂಗಿಕ ಸಂಬಂಧ ಹೊಂದಲು ಅನುಮತಿ ನೀಡಲಾಗಿತ್ತು. ಆದರೆ ಲೈಂಗಿಕ ಸಂಬಂಧ ಇರಿಸಿಕೊಳ್ಳುವ ವಿಚಾರದಲ್ಲಿ ಮಹಿಳೆಯರಿಗೆ ಯಾವುದೇ ಹಕ್ಕುಗಳನ್ನು ನೀಡಲಾಗಿರಲಿಲ್ಲ. ಆ ಕಾಲದಲ್ಲಿ ಮಹಿಳೆಯರನ್ನು ಪುರುಷರ ಆಸ್ತಿಯಂತೆ ಪರಿಗಣಿಸಲಾಗುತ್ತಿತ್ತು. ಈ ಆಸ್ತಿಯಂತೆ ಪರಿಗಣಿಸಲ್ಪಟ್ಟಿದ್ದ ಮಹಿಳೆಯರಿಗೆ ತಮ್ಮ ಇಷ್ಟಕಷ್ಟಗಳಿಗೆ ಸಂಬಂಧಿಸಿದಂತೆ ಯಾವುದೇ ಹಕ್ಕು ಇರಲಿಲ್ಲ. ಬದಲಾಗಿ ಆ ಆಸ್ತಿಯ ಮಾಲೀಕರೆಂದು ಕರೆಯಲ್ಪಡುತ್ತಿದ್ದ ಪುರುಷರಿಗೆ ಮಹಿಳೆಯರ ಮೇಲೆ ಸಂಪೂರ್ಣ ಹಕ್ಕು ಇತ್ತು. ಆದರೆ ಇಂದಿನ ಭಾರತೀಯ ಸಮಾಜದಲ್ಲಿ ಈ ಅಭಿಪ್ರಾಯ ಬಹುತೇಕ ಬದಲಾಗಿದೆ. ಇಂದಿನ ಕಾಲದಲ್ಲಿ ಮಹಿಳೆಯರು ತಮ್ಮ ಇಚ್ಛೆಯಂತೆ ತಮಗೆ ಇಷ್ಟವಾದ ಪುರುಷರನ್ನು ವಿವಾಹ ಮಾಡಿಕೊಳ್ಳುವ, ತಮ್ಮ ಮೆಚ್ಚುಗೆಯ ಪುರುಷರೊಂದಿಗೆ ಸಂಬಂಧ ಇರಿಸಿಕೊಳ್ಳುವ, ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇರುವ ಮತ್ತು ಆ ಸಂಬಂಧ ಸರಿಬರದಿದ್ದರೆ ಬೇರೆ ಪುರುಷರೊಂದಿಗೆ ಸಂಬಂಧ ಬೆಳೆಸಿಕೊಳ್ಳುವ ಅಥವಾ ವಿವಾಹ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಹೊಂದಿದ್ದಾರೆ. ಇಂದಿನ 130 ಕೋಟಿ ಜನರಿರುವ ಭಾರತೀಯ ಸಮಾಜದಲ್ಲಿ ಎಲ್ಲರೂ ಈ ಮುಕ್ತ ಸ್ವಾತಂತ್ರ್ಯವನ್ನ ಮನಪೂರ್ವಕವಾಗಿ ಒಪ್ಪಿಕೊಳ್ಳದಿದ್ದರೂ ಎಲ್ಲೋ ಒಂದು ಕಡೆಯಿಂದ ಸ್ತ್ರೀಯರನ್ನು ನೋಡುವ ದೃಷ್ಟಿಕೋನ ಬದಲಾಗಿದೆ ಅನ್ನುವುದೇ ಸಮಾಧಾನಕರ ವಿಷಯ. ಇಷ್ಟದೇವಿ, ನೀವಾಗ ಖಜುರಾಹೋದ ಶಿಲ್ಪಗಳ ಬಗ್ಗೆ ಹೇಳಿದ್ರೆ, ಅಲ್ಲೂ ಸೇರಿದಂತೆ ಭಾರತದ ಅನೇಕ ಶಿಲ್ಪಗಳಲ್ಲಿ ಮತ್ತು ಪ್ರಾಚೀನ ಚಿತ್ರಗಳಲ್ಲಿ ನಾವು ಮಹಿಳೆ ಮತ್ತೊಂದು ಮಹಿಳೆ ಜೊತೆ ಹಾಗೇನೆ ಪುರುಷ ಮತ್ತೊಬ್ಬ ಪುರುಷನ ಜೊತೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿರೋ ತರ ಚಿತ್ರಿಸಿರೋದನ್ನ ನಾವು ನೋಡ್ತೀವಿ. ಹಾಗಿದ್ರೆ ಹೋಮೋಸೆಕ್ಸುಯಾಲಿಟಿ ಬಗ್ಗೆ ಕೂಡ ಕಾಮಸೂತ್ರದಲ್ಲಿ ಏನಾದ್ರೂ ಬರ್ದಿದ್ಯಾ? ಸೆಕ್ಸ್ ಸ್ತ್ರೀ ಪುರುಷರಿಗೆ ಸಮಾನವಾಗಿ ಆನಂದ ನೀಡುತ್ತದೆ. ಆದರೆ ಈ ಕ್ರಿಯೆಗೆ ಸಮಾಜದಲ್ಲಿ ಒಂದು ಮಿತಿ ಮತ್ತು ಮರ್ಯಾದೆಯನ್ನು ನಿಗದಿಪಡಿಸಲಾಗಿದೆ. ಧಾರ್ಮಿಕ ಮತ್ತು ಸಾಮಾಜಿಕ ಮಟ್ಟದಲ್ಲಿ ಸೆಕ್ಸ್ ಮೇಲೆ ಸಂಯಮದ ನಿಯಮಗಳನ್ನೂ ಹೇರಲಾಗಿದೆ. ಸೈನ್ಸ್ನಲ್ಲಿ ವಿವರಿಸುವ ಪ್ರಕಾರ ಸೆಕ್ಸ್ ಮೇಲೆ ನಿಯಂತ್ರಣ ಹೇರದಿದ್ದರೆ ಅದು ವ್ಯಕ್ತಿಯ ಸಾವಿಗೆ ಕಾರಣವಾಗಬಹುದು. ಇನ್ನು ಕಾಮಸೂತ್ರದಂತಹ ಮಹಾನ್ ಗ್ರಂಥದ ರಚನೆ ಮಾಡಿದ ಮಹರ್ಷಿ ವಾತ್ಸಾಯನರು ಸಂಭೋಗದ ಆನಂದವನ್ನು ಆಭಿಮಾನಿಕ ಎಂದು ಪರಿಗಣಿಸಿದ್ದಾರೆ. ಆದರೆ ಕಾಮಶಾಸ್ತ್ರದಲ್ಲಿ ಹೋಮೋಸೆಕ್ಸುವಾಲಿಟಿ ಆಧಾರಿತ ಸಂಬಂಧಗಳ ಬಗ್ಗೆ ಯಾವುದೇ ಉಲ್ಲೇಖವಿಲ್ಲ. ಓಹ್, ಹಾಗೋ? ಇರ್ಲಿ, ನನ್ಗಿನ್ನೊಂದು ಪ್ರಶ್ನೆ ಕಾಡ್ತಾ ಇದೆ. ಈ ಮಹಿಳೆಯರಿಗೆ ಯಾವ ರೀತಿಯ ಪುರುಷರು ಹೆಚ್ಚು ಇಷ್ಟ ಆಗ್ತಾರೆ?
ಸ್ತ್ರೀಯರನ್ನು ಪುರುಷರು ತಮ್ಮನ್ನು ಪ್ರೀತಿ ಮಾಡುವ ವಿಧಾನ, ಅವನ ಕಾಳಜಿ ಮತ್ತು ಸೆಕ್ಸ್ ವೇಳೆ ಹಿಂಸಾತ್ಮಕ ವರ್ತನೆ ತೋರದೇ ಇರುವಂತಹ ಗುಣಗಳಿಂದ ಆಕರ್ಷಿತರಾಗ್ತಾರೆ. ಪ್ರತಿ ಪುರುಷನು ತನ್ನ ಸಂಗಾತಿಯನ್ನು ಮಾನಸಿಕ, ಶಾರೀರಿಕ ಮತ್ತು ಭಾವನಾತ್ಮಕವಾಗಿ ತೃಪ್ತಿಗೊಳಿಸಬೇಕಾಗುತ್ತದೆ. ಪುರುಷ ತನ್ನ ಸಂಗಾತಿಯನ್ನು ಪ್ರೀತಿಸುವ ಶೈಲಿ ನೈಸರ್ಗಿಕ, ಮೃದು, ಸರಳ ಮತ್ತು ಕೋಮಲತೆಯಿಂದ ತುಂಬಿರಬೇಕು. ಸೆಕ್ಸ್ ವೇಳೆ ಅವನು ತನ್ನ ಪಾರ್ಟ್ನರ್ ಜೊತೆಗೆ ತುರ್ತಿನಲ್ಲಿ ಅಲ್ಲ, ಬದಲಾಗಿ ಆಕೆಯನ್ನು ಒಂದು ಆದರ್ಶ ಸಂಗಾತಿಯಂತೆ ನೋಡಬೇಕು. ಆ ಶೈಲಿ ರೂಢಿಸಿಕೊಳ್ಳಬೇಕು. ಅವಳ ಒಪ್ಪಿಗೆ ಇಲ್ಲದೆ ಬಲಾತ್ಕಾರದಿಂದ ಲೈಂಗಿಕ ಕ್ರಿಯೆ ಮಾಡುವುದಕ್ಕಿಂತ ಅವಳ ಒಪ್ಪಿಗೆಯೊಂದಿಗೆ ಸಂಬಂಧ ಬೆಳೆಸಿದರೆ ಮಾತ್ರ ಸ್ತ್ರೀ ಪುರುಷ ಇಬ್ಬರಿಗೂ ಸಂಪೂರ್ಣ ಆನಂದ ಸಿಗುತ್ತದೆ. ಕ್ಲೈಮ್ಯಾಕ್ಸ್ ತಲುಪುವಂತಹ ಸೆಕ್ಸ್ ಮಾಡಲು ಸಾಧ್ಯವಾಗುತ್ತದೆ. ಚೆನ್ನಾಗಿದೆ ಇಷ್ಟದೇವಿ. ನನಗೊತ್ತಿರೋ ಹಾಗೆ ಮಹಿಳೆಯರಿಗೆ ಹೋಲಿಸಿದ್ರೆ ಪುರುಷರ ಲೈಂಗಿಕ ಶಕ್ತಿ ಅಥವಾ ಲೈಂಗಿಕ ಉತ್ಸಾಹ ಹೆಚ್ಚು ಕಾಲ ಬಾಳುತ್ತೆ. ಹಾಗಿದ್ರೆ ಮಹಿಳೆಯರು ಎಷ್ಟು ಕಾಲ ಲೈಂಗಿಕವಾಗಿ ಸಕ್ರಿಯರಾಗಿರಬಹುದು? ಇಂದಿನ ಕಾಲದಲ್ಲಿ 16 ವರ್ಷ ವಯಸ್ಸಿನಿಂದಲೂ ಹುಡುಗಿಯರು ಮತ್ತು ಹುಡುಗರು ಲೈಂಗಿಕವಾಗಿ ಸಕ್ರಿಯರಾಗುವುದನ್ನು ನೋಡುತ್ತಿದ್ದೇವೆ. ಅಲ್ಲದೆ 65ನೇ ವರ್ಷದಲ್ಲಿ ಸಹ ಮಹಿಳೆಯರು ಮಕ್ಕಳಿಗೆ ಜನ್ಮ ನೀಡುತ್ತಿದ್ದಾರೆ. ಆದ್ದರಿಂದ ಇಂದಿನ ಕಾಲದಲ್ಲಿ ಲೈಂಗಿಕ ಜೀವನದ ಸಕ್ರಿಯತೆ ಯಾವುದೇ ಕಾಲಮಿತಿಯನ್ನು ನಿಗದಿಪಡಿಸಲಾಗುವುದಿಲ್ಲ. ಇಂದಿನ ಕಾಲದಲ್ಲಿ ವ್ಯಕ್ತಿಗಳು ತಮ್ಮ ಆರೋಗ್ಯ ಮತ್ತು ಫಿಟ್ನೆಸ್ ಬಗ್ಗೆ ತುಂಬಾ ಎಚ್ಚರಿಕೆ ವಹಿಸುವುದರಿಂದ ಅವರ ಲೈಂಗಿಕ ಆರೋಗ್ಯದ ಮಿತಿಯೂ ಸಹ ಮೊದಲಿಗಿಂತ ಹೆಚ್ಚು ಕಾಲಕ್ಕೆ ವಿಸ್ತರಿಸಿದೆ. ಹಿಂದಿನ ದಿನಗಳಲ್ಲಿ 40 ವರ್ಷದ ನಂತರ ಮಹಿಳೆಯರು ಲೈಂಗಿಕವಾಗಿ ಸಕ್ರಿಯರಾಗಿರುವುದಿಲ್ಲ ಎಂದು ಬಿಂಬಿಸಲಾಗುತ್ತಿತ್ತು. ಆದರೆ ಇಂದಿನ ಯೋಚನಾ ಲಹರಿ ಸಂಪೂರ್ಣವಾಗಿ ಬದಲಾಗಿದೆ. ಆಧುನಿಕ ಮಹಿಳೆಯರು 40 ವರ್ಷದ ನಂತರ ಮಕ್ಕಳಿಗೆ ಜನ್ಮ ನೀಡುತ್ತಿದ್ದಾರೆ ಅನ್ನುವುದು ಇಲ್ಲಿ ಉಲ್ಲೇಖನೀಯ. ಈ ಎಲ್ಲಾ ಮಾಹಿತಿಗಳನ್ನ ತಿಳ್ಕೊಂಡ ನಂತರ ಧ್ರುವನ ಮನಸ್ಸಿನಲ್ಲಿ ಸಂಪೂರ್ಣ ಲೈಂಗಿಕ ತೃಪ್ತಿಯನ್ನ ಪಡ್ಕೊಳ್ಳೋ ಬಗ್ಗೆ ಇನ್ನಷ್ಟು ಆಸಕ್ತಿ ಹುಟ್ಟಿತು. ನಿಮಗೂ ಅಂಥದ್ದೇ ಆಸಕ್ತಿ ಹುಟ್ಕೊಂಡಿದ್ರೆ ನಮ್ಮ ಮುಂದಿನ ಎಪಿಸೋಡ್ಗಳನ್ನ ಕೇಳಿ.